सूर्यकोटि समप्रभा ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಶೇಷಾಚಲ ಸತ್ಸಂಗದ 653ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ದಿನದ ದಾಸಬೋಧ ದಶಕ 5 ಸಮಾಸ 1 ಗುರು ನಿಶ್ಚಯ ನಾಮ ಭಾಗ 3 ಉಪನ್ಯಾಸವನ್ನ ಶ್ರೀಯುತ ಶಂಕರರಾವ್ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿಯವರು ನೆರವೇರಿಸಿಕೊಂಡಿದ್ದಾರೆ. ಶ್ರೀಯುತರಿಗೆ ವೈಯಕ್ತಿಕವಾಗಿ ಶ್ರೀ ಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ದೀರ್ಘಗಣ ನಮಸ್ಕಾರದೊಂದಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳನ್ನು ಕೂಡ ಸ್ವಾಗತಿಸ್ತಾ ಈ ದಿನದ ಉಪನ್ಯಾಸವನ್ನ ಶ್ರೀಯುತರು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरु साक्षात् परब्रह्मा तस्मै श्री गुरुवे नमः. गुरुर् साक्षात् परब्रह्मा तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़िया आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ. ರಾಮ ಕುಲಭೂಷಣ ರಾಮ ಕುಲಭೂಷಣ. ರಾಮ ರಘುನಂದನ ರಾಮ ರಘುನಂದನ. ರಾಮ ಜಾನಕೀಪತಿ ರಾಮ ಜಾನಕೀಪತಿ. ರಾಮ ವಿಮಳಮತಿ ರಾಮ ವಿಮಳಮತಿ. ರಾಮ ರಘುನಂದನ ರಾಮ ರಘುನಂದನ. ರಾಮ ದೀನವತ್ಸಲ ರಾಮ ದೀನವತ್ಸಲ. ರಾಮ ಭಕ್ತವತ್ಸಲ ರಾಮ ಭಕ್ತವತ್ಸಲ. ರಾಮ ರಘುನಂದನ ರಾಮ ರಘುನಂದನ. ರಾಮದಾಸ म्हणे तुझ रामदास म्हणे तुझ अगम्य लीला अगम्य लीला. रामा रघुनंदना
ರಾಮ ರಘುನಂದನ ರಘುನಂದನ ರಘುನಂದನ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಇನ್ನು ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜರ ಪರಾವತಾರಿಗಳೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ವಂದಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿಯೂ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆಯ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀದತ್ತವರಿಗೂ ವಂದನೆಗಳನ್ನು ಸಲ್ಲಿಸಿ, ಇನ್ನು ಇಂದಿನ ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ, ಗುರುಬಂಧುಗಳಿಗೂ, ಗುರುಭಗಿನಿಯರಿಗೂ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ನಾವು ನೀವುಗಳೆಲ್ಲ ಪ್ರಾರಂಭ ಮಾಡೋಣ. ಜೀವನದ ಒಂದು ಸತ್ಯವನ್ನ ಶೋಧ ಮಾಡಲಿಕ್ಕೆ ಅವಶ್ಯವಾಗಿ ಬೇಕಾಗಿರುವಂತಹ ಈ ಮೂರು ಸಮಾಸಗಳು, ಅವಶ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ಈ ಮೂರು ಸಮಾಸ, ಒಂದೇನು ದಶಕ 5 ಸಮಾಸ 1 ಇವತ್ತೀಗ ನಡೆದಿರುವಂತಹ ಗುರು ನಿಶ್ಚಯ ನಿರೂಪಣೆ, ಎರಡನೇ ಸಮಾಸ ಗುರು ಲಕ್ಷಣ ನಿರೂಪಣೆ, ಮೂರನೇ ಸಮಾಸ ಸತ್ಶಿಷ್ಯನ ಲಕ್ಷಣಗಳು ಏನಿರ್ತಾವ ಅನ್ನುವಂಥ ಈ ಮೂರು ಸಮಾಸಗಳ ನಂತರ ನಾವು ಶಿಷ್ಯರಾದವರು ಇದನ್ನು ನಾವು ತಿಳ್ಕೋಬೇಕು. ಅನುಗ್ರಹಿತರಾದ ಸದ್ಗುರುಗಳ ಒಂದು ಸ್ಥಿತಿ ಹೆಂಗಿರ್ತದ, ಸದ್ಗುರುಗಳ ಮಹತ್ವ ಏನದ, ಸದ್ಗುರುಗಳು ಮತ್ತು ಗುರು ಮತ್ತು ಸದ್ಗುರುಗಳಲ್ಲಿ ಯಾವ ಒಂದು ರೀತಿಯನ್ನ ವ್ಯತ್ಯಾಸವನ್ನ ಭೇದವನ್ನು ನಾವು ಕಾಣಬಹುದು. ನಮ್ಮ ಜೀವನದ ಒಂದು ಸಾರ್ಥಕತೆಗೆ, ಸದ್ಗತಿಗೆ, ಜನನ ಮರಣ ಚಕ್ರದ ಬಿಡುಗಡೆಗೆ ನಮಗೆ ಬೇಕಾಗಿರುವಂತಹ ಆ ಒಂದು ಬ್ರಹ್ಮಜ್ಞಾನವನ್ನು ನೀಡುವಂತಹ ಸದ್ಗುರು ಏನಿದ್ದಲ್ಲ, ಆ ಸದ್ಗುರು ಇನ್ನು ಒಂದು ವಿಶೇಷ ಲಕ್ಷಣಗಳನ್ನು, ಆಮೇಲೆ ಅಂಥ ಸದ್ಗುರುಗಳನ್ನು ನಾವು ಆರಿಸ್ಕೋಬೇಕು ಅನ್ನುವಂಥ ದೃಢವಾದ ನಿಶ್ಚಯವನ್ನು ನಾವು ಮಾಡ್ಕೋ ಸಂಬಂಧ ಈ ಮೂರು ಏನಪ್ಪ ಅಂದ್ರೆ ಸಮಾಸಗಳು ಬಹಳ ಮುಖ್ಯ. ಎಲ್ಲನೂ ಮುಖ್ಯ ಇವ. ದಾಸಬೋಧ ಸಮರ್ಥ ರಾಮದಾಸ್ ಮಹಾರಾಜ ಬರೆದಂಥ ದಾಸಬೋಧದ 200 ಸಮಾಸಗಳು ಒಂದಕ್ಕಿಂತ ಒಂದೊಂದು ಮುಖ್ಯವ. ಹೆಂಗಂದ್ರೆ ನೋಡ್ರಿ, ಅವು ಹೆಂಗವ ಅಂದ್ರೆ ಒಂದನೇ ಸಮಾಸದಿಂದ 200 ಸಮಾಸ ತನಕ ಒಂದೊಂದು ಮೆಟ್ಲಿದ್ದಂಗವು. ಒಂದನೇ ಸಮಾಸ ಆದ್ಮೇಲೆ ಮುಂದಿನ ಮೆಟ್ಲು ಎರಡನೇ ಸಮಾಸ, ಮೂರನೇ ಸಮಾಸ, ನಾಲ್ಕನೇ ಸಮಾಸ, ಹಿಂಗೆ 10 ಸಮಾಸ ಆದ್ಮೇಲೆ ಒಂದು ಸ್ವಲ್ಪ ರೆಸ್ಟು, ಆಮೇಲೆ ಮತ್ತೆ ಎರಡನೇ ದಶಕ, ಮತ್ತೆ 10 ಸಮಾಸ, ಮೂರನೇ ದಶಕ, ಮತ್ತೆ 10 ಪೆಟುಣಿಗೆ, ಹಿಂಗೆ ಏರ್ಕೋತ ಇವತ್ತಿನ ದಿವಸ ನಾವು 5ನೇ ದಶಕ 1ನೇ ಸಮಾಸ ಗುರು ನಿಶ್ಚಯ ನಿರೂಪಣಾ ಸಮಾಸದ ಕುರಿತಾಗಿ ನಾವು ನೀವುಗಳೆಲ್ಲ ಚಿಂತನೆ ಮಾಡ್ಲಿಕ್ಕತ್ತೇವು. ಸದ್ಗುರುಗಳ ಒಂದು ಕೃಪೆಯಿಂದ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪೆಯಿಂದ, ಸದ್ಗುರು ಸಮರ್ಥ ಶೇಷಾಚಲ ಸದ್ಗುರುಗಳ ಕೃಪೆಯಿಂದ ಮತ್ತು ಸಮರ್ಥ ರಾಮದಾಸ್ ಮಹಾರಾಜರ ಕೃಪೆಯಿಂದ ಅವರು ನುಡಿಸಿದಂತಹ 2 ವಿಚಾರಗಳನ್ನು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಈಗಾಗಲೇ ನಾವು ಈ ಒಂದು ಪ್ರಥಮ ಸಮಾಸ ಗುರುನಿಶ್ಚಯ ನಾಮ ಸಮಾಸದೊಳಗಿನ 25 ಓವಿಗಳ ಕುರಿತಾಗಿ ಚಿಂತನೆ ಮಾಡೆವು. ಆ ಸಮಾಸವನ್ನು ಸಮರ್ಥರು ಹೆಂಗೆ ಪ್ರಾರಂಭ ಮಾಡಿದ್ರಂದ್ರೆ, ಈ ಸಮಾಸವನ್ನ ಶ್ರೀರಾಮ ಸಮರ್ಥ ಜಯ ಜಯಾಜಿ ಸದ್ಗುರು ಪೂರ್ಣ ಕಾಮ
ಪರಮ ಪುರುಷ ಆತ್ಮಾಯ ರಾಮ ಅನಿರ್ವಾಚ ತುಮಚ ಮಹಿಮಾ ವರ್ಣಿಲಾ ನ ವಚೆ ಅನ್ನುವಂತ ಈ ಒಂದು ಸದ್ಗುರುಗಳ ವರ್ಣನೆಯನ್ನ, ಸದ್ಗುರುಗಳ ಸ್ತುತಿಯನ್ನ, ಸದ್ಗುರುಗಳ ಮಹತ್ವವನ್ನ ಅವರು ಈ ಒಂದು 5 ಸಮಾಸ 4 ಸಮಾಸದೊಳಗ 4 ಓವಿಗಳೊಳಗ ಅವ್ರು ಹೇಳ್ತಾರ. 5ನೇದೊಳಗೆ ಅಂತಾರ ಇನ್ಮೇಲೆ ಗುರು ಶಿಷ್ಯ ಹಂಚಿ ಲಕ್ಷಣೆ ಇವುದ್ರ ಬಗ್ಗೆ, ಆಮೇಲೆ ಗುರುವಿನ ಲಕ್ಷಣಗಳನ್ನ ನಾನು ನಿಮಗೆ ಗುರು ನಿಶ್ಚಯ ಮಾಡ್ಕೋಂಥ ವಿಚಾರವನ್ನ ಇನ್ಮೇಲೆ ನಾನು ನಿಮ್ಮ ಮುಂದೆ ಹೇಳ್ತಂತ ಅನ್ಕೋತ ಮುಂದೆ 6ನೇ ಓವಿಯಿಂದ ಸರ್ವಸಾಧಾರಣ 18 ಓವಿ, 6ರಿಂದ 18ನೇ ಓವಿ ತನಕನು ಗುರು ಅಂದ್ರ ಯಾವ್ಯಾವ ರೀತಿ ಇರ್ತಾರ. ನಾವು ಈ ಜೀವನದೊಳಗೆ ಗುರುವಿನ ಮಹತ್ವ ಬಹಳ ಅದ. ಪ್ರಪಂಚದೊಳಗೆ ಆದ್ರೂ ಸಹಿತ ನಮ್ದು ಯಾವುದೇ ವಿಚಾರವನ್ನ ತಿಳ್ಕೊಬೇಕಾಗಿತ್ತಂದ್ರೆ ಗುರುಗಳೇ ಬೇಕು. ಹುಟ್ಟಿದ ಆರಭ್ಯದಿಂದ ನಮ್ಮ ಒಂದು ಕೊನೆಯವರೆಗೂ ನಾವು ಗುರುವಿನ ಆಶ್ರಯದೊಳಗೆ ಬೆಳಿಬೇಕಾಗ್ತದೆ. ಬೇರೆ ಬೇರೆ ರೀತಿಯಿಂದ ಗುರುಗಳು, ಮೊದಲ ತಾಯಿ ಗುರು, ತಂದೆ ಗುರು, ವಿದ್ಯಾಗುರು, ಹಿಂಗ ಒಬ್ಬೊಬ್ಬರು ಗುರುಗಳನ್ನ ನಾವು ಗುರುಗಳಿಂದ ಸಾಕಷ್ಟು ವಿಚಾರವನ್ನ ತಿಳ್ಕೊಂಡು ನಾವು ಮುಂದೆ ಬರ್ತೇವೆ. ಮುಂದೆ ಗೃಹಸ್ಥಾಶ್ರಮ ಸೇರಿದ ಮೇಲೆ ಆಗಲಿ, ಅದಕ್ಕಿಂತ ಮೊದಲ ಮುಂಜಿ ಬಂಧನ ಇವೆಲ್ಲ ಮಾಡೋ ಹೊತ್ನ್ಯಾಗ ಬ್ರಾಹ್ಮಣ ಗುರುಗಳು ಅವರು ಬಂದು ವೇದ ವಿಧಿ ಪ್ರಕಾರ ನಮ್ಮನ್ನ ಏನಪ್ಪಾ ಅಂದ್ರೆ 16 ಏನಪ್ಪಾ ಅಂದ್ರೆ ಇದು ನಮ್ಗೆ ಮಾಡಿ ಅವನ್ನೆಲ್ಲ ತೋರಿಸು. ಇವೆಲ್ಲಾನು ಏನದಲ್ಲ ಪ್ರತಿಯೊಂದಕ್ಕೂ ಗುರುಗಳು ಬೇಕೇ. ಈಗ ನಾವು ಬ್ರಾಹ್ಮಣರು ಇರ್ಲಿಲ್ಲ ಅಂದ್ರೆ ನಡೀದಿಲ್ಲ, ಅವ್ರು ಬೇಕೇ ಆಗ್ತದೆ. ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಬೇಕಾಗ್ತದೆ. ಮತ್ತಿದು ಹಿಂಗ ಬಹಳಷ್ಟ ವಿಚಾರಗಳನ್ನ ನಾವು ತಿಳ್ಕೊಳಿಕ್ಕಾಗಿ ಗುರುವಿನ ಅವಶ್ಯಕತೆ ಅಂತೂ ಭಯಂಕರ ಅದ. ಜೀವನದೊಳಗೆ ಗುರುವಿನ ಅವಶ್ಯಕತೆ ಎಷ್ಟದ ಅಂದ್ರೆ ಸದ್ಗುರುನಾಥನ ಗುರುವಿನ ಅರಿವಿನ ಒಂದು ವಿಚಾರದಿಂದ ನಾವು ಒಂದೊಂದು ಹೆಜ್ಜೆಯನ್ನ ಮುಂದೆ ಹೋಗ್ಲಿಕ್ಕೆ ಬರ್ತದ. ಹಂಗ ಬಂದದ್ದಾಗ್ಯದ. ಈಗ ಸಮರ್ಥರಿಗೆ ಏನಾಗಬೇಕಾಗ್ಯದ, 18ನೇ ಓವಿಯಿಂದ ಅಂದ್ರೆ 19ನೇ ಓವಿಯಿಂದ ಅವರು ಗುರು ಮತ್ತು ಸದ್ಗುರುಗಳಲ್ಲಿ ಏನು ವಿಶೇಷತಾ ಭೇದದ ಅಥವಾ ಏನು ನಾವು ಸದ್ಗುರು ಯಾರು ಗುರು ಯಾರು ಈ ವಿಚಾರವನ್ನು ಹೇಳ್ತಾರ. ಅಂಥದ್ದು ನಾವು ಏನಪ್ಪಾ ಅಂದ್ರ ಇವತ್ತಿನ ದಿವಸ ದಶಕ 5 ಸಮಾಸ ಒಂದು 20ನೇ ಓವಿಯಿಂದ ನಾವು ನೋಡೋಣಂತ. 20ನೇ ಓವಿ ಒಳಗೆ ಏನು ಹೇಳ್ತಾರ ಅವರು ಅಂದ್ರೆ, ಸ್ವಧರ್ಮ ಕರ್ಮಿ ಪೂಜ್ಯ ಬ್ರಾಹ್ಮಣ ಪರಿಜ್ಞಾನನವೇ ಸದ್ಗುರುವಿನ. ಸ್ವಧರ್ಮ ಕರ್ಮಿ ಪೂಜ್ಯ ಬ್ರಾಹ್ಮಣ ಪರಿಜ್ಞಾನನವೇ ಸದ್ಗುರುವಿನ ಬ್ರಹ್ಮಜ್ಞಾನ ನಸತಾಸೀನ ಜನ್ಮ ಮೃತ್ಯುಚಕೇನ. ಸ್ವಧರ್ಮ ಕರ್ಮದಲ್ಲಿ ಪೂಜ್ಯ ಬ್ರಾಹ್ಮಣನಾಗಿದ್ರು ಸಹಿತ ಪರಿಜ್ಞಾನನವೇ ಸದ್ಗುರುವಿನ. ಸದ್ಗುರುಗಳಿಂದ ನಮಗ ಬ್ರಹ್ಮಜ್ಞಾನ ಆಗಿರ್ಲಿಲ್ಲ ಅಂದ್ರೆ ಬ್ರಹ್ಮಜ್ಞಾನ ನಸತಾಸೀನ ಜನ್ಮ ಮೃತ್ಯುಚಕೇನ ಅಂತೇಳಿ 20ನೇ ಓವಿ ಒಳಗೆ ಅವ್ರು ಹೇಳ್ಕೊತ ಸದ್ಗುರುವಿನ ಜ್ಞಾನಕ್ಕಾಗಿ ಸರ್ವತಾ ಹೋಣಾರಣ ನಿಶ್ಚಯಪೂರ್ವಕವಾಗಿ ಹೇಳ್ತಾರ ಅವರು. ಸದ್ಗುರು ಇರ್ಲಾರ್ದ ಸದ್ಗುರುವಿನ ಹೊರತಾಗಿ ಆ ಬ್ರಹ್ಮಜ್ಞಾನ ಆ ಆತ್ಮಜ್ಞಾನ ಅನ್ನುವಂಥದ್ದು ನಮಗೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಸರ್ವತಾ ಹೋಣಾರನಾಯಿ ಆ ಜ್ಞಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಜ್ಞಾನ ಪ್ರಾಣಿ ಪ್ರವಾಹಿ ವಾಹತ ಚೀಗೇಲೆ. ಅಜ್ಞಾನ ಪ್ರಾಣಿಗಳು ಏನ್ ಮಾಡ್ತಾರ, ಈ ಭವಸಾಗರದೊಳಗ ಹಂಗೆ ಆ ಪ್ರವಾಹದಾಗ ಎಸ್ಕೊತ ಹೋಗ್ತಾರ. ಜ್ಞಾನ ವಿರಹಿತ ಜೆ ಕೇಲೆ ತೇತೆ ಜನ್ಮಾಸಿ ಮೂಳಜಾಲೆ. ಆ ಒಂದು ಜ್ಞಾನ ಇರ್ಲಾರ್ದ, ಆ ಒಂದು ಬ್ರಹ್ಮಜ್ಞಾನ ಇರ್ಲಾರ್ದ ಜೆ ಕೇಲೆ ಏನೇನೇ ಮಾಡಿದ್ರು ಆ ಏನು ಮಾಡಿದ್ದೆಲ್ಲ ತೇತೆ ಜನ್ಮಾಸಿ ಮೂಳಜಾಲೆ ಮತ್ತಷ್ಟು ನಮ್ಮನ್ನದು ಭವಬಂಧನಕ್ಕೆ ಹಾಕುವಂತ ಒಂದು ಕಾರ್ಯನೇ ಆಗ್ತದ. ಮನೋಣಿ ಸದ್ಗುರು ಚೀಪಾವಲಿ ಸದ್ಗುರುಧರಾವಿ. ಅದಕ್ಕೆ ಬ್ರಹ್ಮಜ್ಞಾನವನ್ನು ಹೇಳುವಂತ ಸದ್ಗುರುನಾಥನ ಪಾದವನ್ನ ನೀವು ಲಘುನೆ ಹೋಗಿ ಹಿಡಿರಿ. ಅಪಣ ಸರಿಕೆ ಕರಿತಿ ತತ್ಕಾಳ ನಾಹಿ ಕಾಳ ವೇಳ ತಯಾಲಾಗಿ. ತಮ್ಮಂತೆ ಮಾಡ್ಕೋಂತ ಯಾರಾದರೂ ಕರುಣಾಮೂರ್ತಿಗಳು ಇದ್ರಂದ್ರ, ಕಣ್ಣಿಗೆ ಕಾಣುವಂತ ಪರಬ್ರಹ್ಮ ಸ್ವರೂಪಿಗಳು ಇದ್ರಂದ್ರ ಅವರು ಸದ್ಗುರುಗಳು ಅನ್ನುವಂತ ಮಾತ ತುಕಾರಾಮ್ ಮಹಾರಾಜರಾದ್ರು ಹೇಳ್ತಾರ. ಜಯಾಸವಾಟೆ ದೇವಪಹಾವಾತೇಣೆ ಸತ್ಸಂಗದ ರಾವ ಸತ್ಸಂಗ ವೀಣ ದೇವಾದಿ ದೇವ ಪಾವಿಜೇತನಾಯಿ. ಯಾರಿಗೆ ಸದ್ಗುರುಗಳು ಬೇಕಾಗ್ಯಾರಲ್ಲ ಅವರು ಸತ್ಸಂಗವನ್ನು ಹಿಡೀರಿಪ. ಸತ್ಸಂಗೇ ವಿಣ ದೇವಾದಿ ದೇವ ಪಾವಿಜೇತನಾಯಿ. ಈ ಸತ್ಸಂಗ ಇರ್ಲಾರ್ದ ಆ ದೇವಾದಿ ದೇವನಾದಂತಹ ಆ ಸದ್ಗುರುನಾಥನ ಸ್ವರೂಪ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳ್ತಾರ.
ಈಗ ನಾವು ನೋಡೋದು 24ನೇ ಓವಿ ನೋಡೋಣಂತ. 24ನೇ ಓವಿ ಒಳಗೆ ಏನಂತಾರಂದ್ರ, ನಾನಾ ಸಾಧನೆ ಬಾಪುಡಿ ಸದ್ಗುರು ವಿಣ ಕರಿತೆ ಬೇಡಿ, ಗುರುಕೃಪೆ ವಿಣ ಕುಡಕುಡಿ ವ್ಯರ್ಥಚಿ ಹೋತಿ. ಸಮರ್ಥರಂತಾರ, ನಾನಾ ಸಾಧನೆ, ಭಗವಂತನ ಒಲಿಮೆಗಾಗಿ ಸಾಧನೆಗಳು ಸಾಕಷ್ಟವ. ನಾನಾ ರೀತಿಯ ಸಂಪ್ರದಾಯ, ನಾನಾ ರೀತಿಯ ಪಂಥ, ನಾನಾ ರೀತಿಯ ಗುರುಗಳು ತಮ್ಮದೇ ಆದಂಥ ತಾವು ಮುಟ್ಟಿದ ಮಾರ್ಗವನ್ನ ಅಥವಾ ತಮಗೆ ತಿಳಿದಂತಹ ಮಾರ್ಗವನ್ನ ಮುಂದಿನ ಒಂದು ಪೀಳಿಗೆಗೆ ಹೇಳ್ಕೊತ ಹೋಗ್ತಾರ. ಅವ್ರು ಹೇಳಿದಂಗ ನಾನಾ ರೀತಿಯ ಸಾಧನೆಗಳನ್ನ ಮಾಡಿದ್ರು ಸಹಿತ, ಏನೇ ಮಾಡಿದ್ರು ಸಹಿತ ಸದ್ಗುರುವಿನ ಕರಿತೇವೆ. ಆದ್ರೆ ನೀನು ಗುರುವಿನಿಂದ ಸದ್ಗುರುಗಳಿಂದ ಅನುಗ್ರಹಿತನಾಗಲಾರ್ದ ಮಾಡಿದೆ ಅಂದ್ರ, ಅಥವಾ ಸದ್ಗುರುನಾಥನ ಕೃಪೆ ನಿನಗಾಗಲಿಲ್ಲ ಅಂದ್ರ, ಗುರುಕೃಪೆವಿನ ಕುಡಕುಡಿ ವ್ಯರ್ಥಚಿ ಹೋತಿ. ಸದ್ಗುರುನಾಥನ ಒಂದು ಕೃಪೆ ಇರಲಾರ್ದ ಅದು ಎಲ್ಲನೂ ಮಾಡಿದ್ದೆಲ್ಲ ವ್ಯರ್ಥ ಆಗ್ತದ ಅನ್ನುವಂಥ ಮಾತ ಸಮರ್ಥರು ಹೇಳ್ತಾರ. ಮುಂದೆ ನಾನಾ ಸಾಧನೆ ಅಂದ್ರೆ ಏನೇನು ಮಾಡ್ಲಿಕ್ಕತ್ತೀವಿ ನಾವು, ಏನೇನು ಸಾಧನೆಗಳನ್ನ ಮಾಡ್ತಿರ್ತೇವೆ ಅನ್ನುವಂಥ ಮಾತನ್ನು ಹೇಳುವ ಹೊತ್ನ್ಯಾಗ, ಕಾರ್ತೀಕ ಸ್ನಾನೆ ಮಾಘ ಸ್ನಾನೆ ಋತೆ ಉದ್ಯಾಪನೆ ದಾನೆ ಗೋರಾಂಜನೆ ಧೂಮ್ರ ಪಾನೆ ಸಾಧಿತಿ ಪಂಚಾಗ್ನಿ ಶ್ರೀರಾಮ್. ಕಾರ್ತೀಕ ಸ್ನಾನ, ಮಾಘ ಸ್ನಾನ ಇವೆಲ್ಲ ಮಾಡ್ತಾರೆ. ಕಾರ್ತಿಕ್ ಮಾಸನಾಗ ನಸಿಕಲಿ ಹೋಗಿ ಮಾಡುವಂತಹ ಸ್ನಾನ, ಮಾಘದೊಳಗೆ ಮಾಡುವಂತಹ ಸ್ನಾನ. ಇನ್ನು ವೃತ್ತಗಳು, ಕೆಲವೊಂದು ವೃತ್ತಗಳನ್ನ ಹಿಡಿತಾರ, ಅವತ್ರ ಉದ್ಯಾಪನೆಯನ್ನು ಮಾಡ್ತಾರ, ದಾನ ಧರ್ಮಗಳನ್ನ ಮಾಡ್ತಾರ. ಗೋರಾಂಜನೆ ಅಂದ್ರ ಮೈಗೆ ಬೆಂಕಿ ಹಚ್ಚುವುದು ಅಥವಾ ಮೇಲೆ ಬೆಂಕಿ ಕುಡಿಯೋದು, ಇವೆಲ್ಲ ಅದ್ರಾಗ ಬರ್ತಾವ. ಧೂಮ್ರಪಾನೆ ಅಂದ್ರ ಒಂದು ಗಿಡಕ್ಕೆ ಕಾಲ ಮ್ಯಾಲ ಮಾಡ್ಕೊಂಡ ತಲೆ ತಳಗ ಮಾಡಿ ಜ್ಯೋತಿ ಬಿದ್ದು ತಳಗ ಉಗ ಎಬ್ಬಸಿ ಆ ಉಗ ಕುಡ್ಕೋತ ಧೂಮ್ರಪಾನ ಅಂತಾರ. ಧೂಮ್ರಪಾನ ಮಾಡ್ಕೋತ ಏನಪ್ಪಾ ಅಂದ್ರೆ ಸಾಧನ ಮಾಡೋದು ಭಾಳ ಕಠಿಣವ ಸಾಧನ. ಇವೆಲ್ಲ ಮಾಡಿದ್ರು ಸಹಿತ ನಿನಗ ಈ ಜನನ ಮರಣ ಚಕ್ರದ ಬಿಡುಗಡೆ ಆಗುವಂತ ಬ್ರಹ್ಮಜ್ಞಾನ ಇದರಿಂದ ಪ್ರಾಪ್ತ ಆಗುವುದಿಲ್ಲ. ಅದಕ್ಕೆ ಸದ್ಗುರುಗಳೇ ಬೇಕು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರ. ಹರಿಕಥಾ ಪುರಾಣ ಶ್ರವಣ ಆದರೆ ಕರೀತಿ ನಿರೂಪಣ ಸರ್ವ ತೀರ್ಥೆ ಪರಮ ಕಠಿಣ ಫಿರತಿ ಪ್ರಾಣಿ ಶ್ರೀರಾಮ್. ಹರಿಕಥಾ ಪುರಾಣ ಶ್ರವಣ, ಹರಿಕಥೆಯನ್ನು ಹೇಳೋದು, ಪುರಾಣಗಳನ್ನು ಹೇಳೋದು, ಪುರಾಣಗಳನ್ನು ಓದುವುದು, ಅವನು ಶ್ರವಣ ಮಾಡೋದು, ಮತ್ತು ಆಧಾರದಿಂದ ನಿರೂಪಣ ಪ್ರವಚನಗಳನ್ನು ಹೇಳೋದು. ಸರ್ವ ತೀರ್ಥ, ಎಲ್ಲಾ ತೀರ್ಥಗಳಿಗೆ ಅಡ್ಡಾಡೋದು. ಕಠಿಣವಾದಂಥ ತೀರ್ಥ, ಎಲ್ಲಾ ತೀರ್ಥಕ್ಕೆ ಅಡ್ಡಾಡೋದು ಅಂದ್ರೆ ಅಷ್ಟು ಸಹ ತಿಳ್ಕೊಬೇಡ್ರಿ ಅಂತಾರವ್ರು. ಯಾಕಂದ್ರ ಎಲ್ಲಾ ತೀರ್ಥ ಅಡ್ಡಾಡ್ಲಿಕ್ಕೆ ಮೊದಲ ಆಯುಷ್ಯ ಸಾಲುವುದಿಲ್ಲ, ಅದ್ರ ಜೊತೆ ಶರೀರ ಗಟ್ಟಬೇಕಲ್ಲ ಅಂತಾರವ್ರು. ನೀವೆಲ್ಲ ಅಡ್ಡಾಡ್ಬೇಕಂತೀರಿ ಕರೆ ನಿಮ್ಮ ಶರೀರ ಗಟ್ಟಬೇಕಲ್ಲ. ಆ ಶರೀರವನ್ನ ನೀವು ಸದೃಢ ಇಟ್ಟುಕೊಂಡು ಏನಪ್ಪಾ ಅಂದ್ರ ಅಡ್ಡಾಡ್ಬೇಕಾದ್ರೆ ಅದು ಅಸಾಧ್ಯದ ಮಾತದ. ಆದರೂ ಸಹಿತ ಕೆಲವೊಬ್ರು ಅಂತಾರ ತೀರ್ಥಯಾತ್ರೆಗಳನ್ನು ಮಾಡಬೇಕು ಅಂತೇಳಿ. ಸರ್ವತೀರ್ಥೆ ಪರಮ ಕಠಿಣ ಫಿರತಿ ಪ್ರಾಣಿ, ಇವನ್ನೆಲ್ಲ ತಿರುಗಾಡ್ತಾರೆ. ಖರೆ ಏನು ತಿರುಗಾಡಿದ್ರೆ ಏನು ಮಾಡಿದರೇನು ನಿನ್ನ ನೀ ತಿಳಿಲಿಲ್ಲ ಅಂದ್ರೆ, ನಾನು ಯಾರು ಅನ್ನುವಂಥದ್ದು ನಿನಗೆ ತಿಳಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಸದ್ಗುರುಗಳೇ ಬೇಕು ಅನ್ನುವಂಥ ಮಾತ ಜ್ಞಾನಿಗಳು, ಶಾಸ್ತ್ರಗಳು, ವೇದಗಳು ಇವನ್ನೆಲ್ಲ ಹೇಳಿಕತ್ತಾವ. ಝಳಪಳಿತ ದೇವತಾರ್ಚನೆ ಸ್ನಾನೆ ಸಂಧ್ಯಾ ದರ್ಭಾಸನೆ ಟಿಳೆ ಮಾಳ ಗೋಪಿ ಚಂದನೆ ಠಸೆ ಶ್ರೀ ಮುದ್ರಾಂಚೆ ಶ್ರೀರಾಮ್. ಝಳಪಳಿತ ದೇವತಾರ್ಚನೆ, ಪೂಜಾ ಮಾಡ್ತಿರ್ತಾರ. ಎಲ್ಲಾ ಪೂಜಾದ ಸಾಮಗ್ರಿಗಳನ್ನ ಅತ್ಯಂತ ಏನಪ್ಪಾ ಲಕಲಕಲಕಾಯಮಾನವಾಗಿ ಹೊಳೆಯುವಂಗ ಅವನ್ನ ತೊಳೆದು ಸ್ನಾನ, ಸಂಧ್ಯಾ, ದರ್ಭಾಸನೆ, ಟಿಳ ಇದು ಇಟ್ಕೋದು, ಆಮೇಲೆ ಗೋಪಿ ಚಂದನ ಹಚ್ಕೋದು, ಠಸೆ ಮುದ್ರಾ ಹಾಕ್ಸ್ಕೋದು, ಇವೆಲ್ಲನೂ ಏನಪ್ಪಾ ಅಂದ್ರೆ ಮಾಡ್ತಾರೆ. ಕರೆ ಇವು ಮಾಡೋದ್ರಿಂದ ಮಾಡಬಾರ್ದಂತೇನಿಲ್ಲ, ಆದ್ರೆ ಮಾಡೋದ್ರಿಂದ ಶ್ರಮ ಹೆಚ್ಚಾಗ್ತದೆ. ಖರೆ ನಿನಗೆ ಸಿಗಬೇಕಾಗಿದ್ದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ಬೋದು. ಖರೆ ಆದ್ರೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂತಹ ಒಂದು ಇದು ಪ್ರಾಪ್ತ ಆಗುವುದಿಲ್ಲ ಅನ್ನುವಂಥ ಮಾತ
ಇಲ್ಲಿ ಸಮರ್ಥರು ಹೇಳ್ತಾರ. ಸ್ವಲ್ಪ ಇದು ಮಾಡೋಣ ಪ್ಲೀಸ್. ಶ್ರೀರಾಮ್ ಶ್ರೀರಾಮ್ अर्घ्य पात्रे संपुष्ट गोकर्णे मंत्र यंत्रांची ताम्रपर्णे नाना प्रकारेची उपकरणे ಸಾಹಿತ್ಯ ಶೋಭಾ. ಇನ್ನ ಪೂಜಾಕ್ ಬೇಕಾಗುವಂತ ಪಾತ್ರೆಗಳು ಅರ್ಘ್ಯ ಪಾತ್ರೆ, ಸಂಪುಷ್ಟ ಅಂತಂದ್ರ ದೇವರುಗಳನ್ನ ಇಡ್ಲಿಕ್ಕೆ ಬೇಕಾಗುವಂತ ಪೆಟ್ಟಿಗೆ, ಗೋಕರ್ಣೆ ಅಂದ್ರ ಆಕಳ ಕಿವಿ ಅಂತಹ ಒಂದು ತಾಮ್ರದ್ದು, ಆಮೇಲೆ ಬೆಳ್ಳಿವು ಇಂಥವು ಇದು ಆಕಳ ಕಿವಿ ಆಕಾರನಾಗಿರ್ತಾವು. ಮಂತ್ರ ಯಂತ್ರ ಅಂಚಿ ತಾಮ್ರಪರ್ಣೆ ಅಂದ್ರೆ ಈ ತಾಮ್ರ ಒಂದಿದ್ರ ಮೇಲೆ ಮಂತ್ರಗಳನ್ನ ಯಂತ್ರಗಳನ್ನ ತಯಾರು ಮಾಡೋ ಸಂಬಂಧ ಮಂತ್ರಗಳನ್ನ ಬರೆದಂತ ಇದು ಅವು ಇದು ಏನು. ಆಮೇಲೆ ನಾನಾ ಪ್ರಕಾರೇಚೆ ಉಪಕರಣೆ ಸಾಹಿತ್ಯ ಶೋಭಾ. ಪೂಜಾಕ್ ಬೇಕಾಗುವಂಥ ನಾನಾ ಪ್ರಕಾರದ ಉಪಕರಣ ಮತ್ತು ಸಾಹಿತ್ಯ ಇವೆಲ್ಲ ಚಂದ ಮಾಡಲಿಕ್ಕೆ ಭಗವಂತನ ಒಂದು ಇದು ಶೃಂಗಾರ ಮಾಡಿ ಅದನ್ನ ಆನಂದ ತಗೋ ಸಂಬಂಧ ಮಾಡ್ತೇವೆ. ಖರೆ ಆನಂದದ ಇಷ್ಟಾರ್ಥ ಸಿದ್ಧಿನೂ ಅದ. ಆದ್ರೆ ಈ ಜನನ ಮರಣ ಚಕ್ರದ ಬಿಡುಗಡೆ ಆಗಲಿಕ್ಕೆ ಮಾತ್ರ ಬ್ರಹ್ಮಜ್ಞಾನ ನಸತಾಸೇನ ಜನ್ಮ ಮೃತ್ಯು ಸುಖೇನ ಅಂದ್ರೆ ಬ್ರಹ್ಮಜ್ಞಾನ ಆಗಲಿಲ್ಲ ಅಂದ್ರೆ ಮತ್ತೆ ಬರುವುದು ಹೋಗುವುದು ಇದು ನಮಗೂ ತಪ್ಪುದಿಲ್ಲ ಅಂತ ಅನ್ನುವಂಥ ಉದ್ದೇಶಕ್ಕಾಗಿ ಸಮರ್ಥರಂತಾರ ಇವನ್ನೆಲ್ಲ ಏನೇ ಮಾಡಿದ್ರು ಸಹಿತ ಬ್ರಹ್ಮಜ್ಞಾನ ಅಂತೂ ಬೇಕೇ ಬೇಕು. ಅದು ಸದ್ಗುರುವಿನ ಹೊರತಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಘಂಟಾ ಗಣಗಣ ವಾಜತಿ ಸ್ತೋತ್ರೇ ಸ್ತವನೆ ಆಣಿ ಸ್ತುತಿ ಆಸನೆ ಮುದ್ರಾ ಧ್ಯಾನೆ ಕರಿತಿ ಪ್ರದಕ್ಷಿಣ ನಮಸ್ಕಾರ ಶ್ರೀರಾಮ್. ಇನ್ನ ಗಂಟಿ ಬಾರಿಸೋದು ಅವೆಲ್ಲ ನೋಡ್ರಿ ಇದ್ರಾಗ ಪೂಜಾದ್ರೊಳಗ ಎಷ್ಟು ಒಂದು ಆನಂದ ಪಟ್ಕೋತಾರ. ಅಂತ ಒಂದು ಗಂಟಿ ಶಂಖ ಇವನ್ನೆಲ್ಲ ಊದುವುದರಿಂದ ಆಗುವಂತಹ ಒಂದು ಆಂತರಿಕವಾದ ರೋಮಾಂಚನೆ ಬೇರೆ. ಸ್ತೋತ್ರ ಸ್ತವನೆ ಸ್ತೋತ್ರಗಳು ಅಂತಿರ್ತಾರ, ಎಷ್ಟು ಚಂದ ಸ್ವರಬದ್ಧವಾಗಿ ಸ್ತೋತ್ರಗಳು ಅಂತಿರ್ತಾರ, ಸ್ತವನ ಮಾಡ್ತಿರ್ತಾರ. ಆಣಿ ಸ್ತುತಿ ಆಸನೆ ಆಸನ ಮುದ್ರಾ ಅಂದ್ರೆ ನಾನಾ ರೀತಿ ಹಾವಭಾವ ಹಿಂಗೆಲ್ಲ ಕೈಯಾಗಿ ಇದು ಮಾಡ್ತಾರಲ್ಲ. ಆಮೇಲೆ ಧ್ಯಾನ ಮಾಡ್ತಿರ್ತಾರ, ಪ್ರದಕ್ಷಿಣ ನಮಸ್ಕಾರ ಹಾಕ್ತಿರ್ತಾರ. ಇಷ್ಟೆಲ್ಲ ಮಾಡಿದ್ರು ಸಹಿತ ಎಷ್ಟು ಸಾಧನೆಗಳನ್ನು ಮಾಡ್ತದ ಮನುಷ್ಯ. ಎಲ್ಲಿ ತಪ್ಪು ಗೊತ್ತಾನಂತಂದ್ರೆ ಮಾಡ್ತಾನ ಕರೆ, ಅದ್ರ ಹಿಂದ ಪ್ರತಿಫಲದ ಇಚ್ಛೆ ಇಟ್ಕೋತ. ಆ ಇಚ್ಛಾ ಹೋಗ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಸದ್ಗುರುಗಳಿಂದನೇ ಸಾರಾಸಾರ ವಿಚಾರದ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸದ್ಗುರುಗಳಿಂದನೇ ಅನುಗ್ರಹಿತರಾಗಬೇಕು ಅನ್ನುವಂಥ ಒಂದು ಮಾತ ಬರ್ತದ. पंचायत्न पूजा केली मूर्तिकेची लिंगे लाखोली बेले नारी केळे भरले संपूर्ण सांग पूजा. ಪಂಚಾಯತ್ನ ಪೂಜಾ ಅಂತ ಪಂಚಾಯತ್ನ ಅಂದ್ರ 5 ಮಂದಿ ದೇವ್ರದ್ದು ಗುಂಪಿರ್ತದ. ಅಂದ್ರೆ ಹೆಂಗ ಗಣಪತಿ ಶಾಲಿಗ್ರಾಮ ಅಂದ್ರೆ ವಿಷ್ಣು ಶಾಲಿಗ್ರಾಮ, 3ನೇ ಶಂಕರ ಅಂದ್ರೆ ಶಿವ, ಆಮೇಲೆ 4ನೇದು ಸೂರ್ಯ ಮತ್ತು ದೇವಿ. ಈ 5 ಮಂದಿ ಒಂದೇ ಜಾಗದೊಳಗೆ ಅವ್ರು ಇದು ಮಾಡಿರ್ತಾರ. ಅದು ಪಂಚಾಯತ್ನ ಪೂಜಾ. ಈಗ ರಾಮ, ಲಕ್ಷ್ಮಣ, ಭರತ, ಸೀತಾ, ಮಾರುತಿರಾಯ ಇವರು ಪಂಚಾಯತ್ನ ಪೂಜಾ. ಹಿಂಗ ಒಂದೊಂದು 5 ಮಂದಿ ದೇವರದ್ದು ಒಂದು ಗುಂಪು ಇರ್ತದ. ಆ ಗುಂಪು ಮಾಡ್ಕೊಂಡು ಆ ಮೂರ್ತಿಗಳನ್ನು ಪೂಜೆ ಮಾಡೋದಕ್ಕೆ ಪಂಚಾಯತ್ನ ಪೂಜಾ ಅಂತಾರ. ಮೃತಿಕೇಚಿ ಲಿಂಗೆ ಲಾಖೋಲಿ ಅಂದ್ರೆ ಮಣ್ಣಿನಿಂದ 1,00,000 ಲಿಂಗಗಳನ್ನು ಮಾಡಿ ಅದಕ್ಕೆ ಅಭಿಷೇಕ ಇವನ್ನು ಮಾಡೋದಕ್ಕೆ ಲಾಖೋಲಿ ಅಂತಾರೆ. ಲಕ್ಷ ಲಿಂಗಗಳ ಪೂಜೆ ಮಾಡೋದು. ಬೇಲೆ ನಾರಿ ಕೇಳೆ ಬರಲೇ ಸಂಪೂರ್ಣ ಸಾಂಗ ಪೂಜಾ. ಮುಂದ ಈ ಪೂಜೆ ಮಾಡೋದಕ್ಕೆ ಈ ರೀತಿ 1,00,000 ಲಿಂಗ ಪೂಜೆ ಮಾಡೋದಕ್ಕೆ ಲಾಖೋಲಿ ಅಂತೇಳಿ ಅಂತಾರೆ. ಇನ್ನು ಮುಂದೆ ಇಷ್ಟಲ್ಲ ಇನ್ನ ಏನೇನ ನಾವು ಮಾಡ್ತೇವಂದ್ರ ಉಪೋಷಣೆ ನಿಷ್ಠಾನೇಮ ಪರಮ ಸಾಯಾಸಿ ಕೇಲೆ ಕರ್ಮ
फळाची पावती वर्म ಚುಕಲೆ ಪ್ರಾಣಿ. ಉಪೋಷಣ ಮಾಡೋದು, ಉಪವಾಸ ಮಾಡೋದು, ನಿಷ್ಠೆಯಿಂದ ಉಪವಾಸ ಮಾಡೋದು, ಏಕಾದಶಿ ಮಾಡೋದು, ಇವೆಲ್ಲ ಮಾಡ್ತಿರ್ತಾರೆ. ಮಾಡಬಾರ್ದು ಅಂತೇನಿಲ್ಲ, ಒಪ್ಪತ್ತು ಹಿಡಿದಿರ್ತಾರೆ. ದಿವಸದಾಗ ಕೆಲವೊಬ್ಬರಂತರೂ ನೋಡ್ಬೇಕ್ರಿ ನೀವು, ವಾರದಾಗ ಸರ್ವಸಾಧಾರಣ 7 ದಿವಸ ಅವರು ಉಪವಾಸ ಇರತ್ತಾವ. ಅಂದ್ರೆ ಏನೋ ಅವ್ರದೊಂದು ಶ್ರದ್ಧಾ, ಆ ಶ್ರದ್ಧೆಯಿಂದ ಅವ್ರು ಮಾಡ್ತಿರ್ತಾರೆ. ಪರಮ ಸಾಯಾಸಿ ಕೇಲೆ ಕರ್ಮ, ಬಹಳಷ್ಟು ಏನಪ್ಪಾ ಅಂದ್ರೆ ಶಾರೀರಿಕಗಳಿಗೆ ತೊಂದರೆ ಆದ್ರೂ ಚಿಂತಿಲ್ಲ, ಅದನ್ನೆಲ್ಲ ಸಹನ ಮಾಡ್ಕೊಂಡು ಅವ್ರು ಮಾಡ್ತಿರ್ತಾರ. ಫಳಚಿ ಪಾವತಿ ವರ್ಮ ಚುಕಲೆ ಪ್ರಾಣಿ. ಆದ್ರೆ ಏನ್ ಮಾಡ್ತಾರ, ಇಷ್ಟೆಲ್ಲ ಮಾಡಿ ಏನೋ ಒಂದು ಫಲಾಪೇಕ್ಷೆ ಇಟ್ಟುಕೊಂಡು ಅಲ್ಲಿ ಅವ್ರು ತಪ್ಪಿ ಬಿಡ್ತಾರ ಅಂತದ. ಯಾಕಂದ್ರ ನಾವು ಪುಣ್ಯ ಕಾರ್ಯಗಳನ್ನು ಮಾಡಿ ಫಲಾಪೇಕ್ಷೆ ಇಟ್ಟುಕೊಂಡೇವು ಅಂದ್ರೆ ಆ ಪುಣ್ಯ ಕಾರ್ಯದ ಅಂಶ ಎಲ್ಲ ಅದ್ರಾಗ ಹೋಗಿಬಿಡ್ತಂತಾರ ಅವ್ರು. ಅದಕ್ಕೆ ಪುಣ್ಯ ಕಾರ್ಯ ಮಾಡಬೇಕು, ಮಾಡಿದ್ದನ್ನು ಭಗವಂತಗೆ ಅರ್ಪಣೆ ಮಾಡಿದೆವು ಅಂದ್ರೆ ಅಲ್ಲಿ ಸತ್ವಗುಣ, ಶುದ್ಧ ಸತ್ವಗುಣ ಜಾಗೃತ ಆಗಿ ಅದು ಭಗವದ್ಭಕ್ತಿಗೆ ಆಧಾರ ಆಗ್ತನ್ನುವಂತಹದ್ದು ಸಜ್ಞಾನಿಗಳು ಹೇಳ್ತಾರ. ಯಜ್ಞಾದಿಕೆ ಕರ್ಮೆ ಕೇಲಿ ಹೃದಯ ಫಳಾಸ ಕಲ್ಪಿಲಿ ಆಪುಲೆ ಇಚ್ಛೇನೆ घेतली ಸೂತಿ ಜನ್ಮಾಚಿ ಶ್ರೀರಾಮ್. ಯಜ್ಞಾದಿಕೆ, ಯಜ್ಞ ಕರ್ಮಗಳನ್ನು ಮಾಡೋದು, ಆಮೇಲೆ ಹೃದಯ ಫಳಾಶ ಕಲ್ಪಲಿ, ಇಷ್ಟೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡೋದು. ಒಳಗೇನೋ ಒಂದು ಫಲದ ಆಸೆಯನ್ನು ಇಟ್ಕೊಂಡೇವು ಅಂದ್ರೆ ಆಪುಲೆ ಇಚ್ಛೆ, ನಾವಾಗೆ ಏನಪ್ಪಾ ಅಂದ್ರೆ ಮತ್ತೊಂದು ಜನ್ಮಕ್ಕೆ ನಾವೇ ಇಲ್ಲೇ ತಯಾರಿ ಮಾಡ್ಕೊಂಡ ಆಗ್ತದ. ನಮಗೆ ಮುಂದಿನ ಜನ್ಮದಾಗ ಇದೆಲ್ಲ ಸಿಗಬೇಕು ಅಂತಂದ್ರೆ ಮತ್ತೊಂದು ಜನ್ಮಕ್ಕೆ ನಾವೇ ಆಹ್ವಾನ ಮಾಡ್ಕೊಂಡ ಆಗ್ತದ. ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂತಹ ಮಾರ್ಗ ತೋರಿಸೋ ಸಂಬಂಧಿ ನೀವು ಸದ್ಗುರುಗಳನ್ನು ಮಾಡ್ಕೋಬೇಕಾಗ್ಯದ ಅಂತಾರವ್ರು. ಮತ್ತೆ ತಿರುಗಿ ನೀವು ಇಲ್ಲೇ ಬರೋದು ಇತ್ತು ಅಂದ್ರೆ ಇದೇ ಗರ್ಭವಾಸದ ದುಃಖವನ್ನು ಅನುಭವಿಸ್ಬೇಕಾಗಿತ್ತು ಅಂದ್ರೆ ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ, ಪುನಃ ಅಂತ್ಯಕಾಲೇ ಮಹಾ ದುಃಖ, ತಸ್ಮಾತ್ ಜಾಗ್ರತ. ಅದಕ್ಕೆ ಎಚ್ಚರಾಗ್ರಿ ಅಂತೇಳಿ ಜ್ಞಾನಿಗಳ ಎದಕ್ಕೆ ಹೇಳ್ತಾರಂದ್ರೆ ನೀವು ಸದ್ಗುರುಗಳಿಂದ ಅನುಗ್ರಹ ಇದ್ರಾಗ್ರಿಪ್ಪ ಅಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ ನೋಡ್ರಿ ಇಲ್ಲಿ ಅವರು 33ನೇ ಓವಿಯೊಳಗ, ಕರೋನಿ ನಾನಾ ಸಾಯಾಸ ಕೇಲಾ 14 ವಿದ್ಯಾಂಚ ಅಭ್ಯಾಸ रिद्धी सिद्धी सावकाश ओळले हाजरी श्रीराम. तरी सद्गुरु कृपे विरहित सर्वता न घडे स्वहित यमपुरीचा अनर्थ चुकेना येणे ಶ್ರೀರಾಮ್. ಕರುಣಿ ನಾನಾ ಸಾಯಾಸ, ನೀ ಬೇಕಾದಷ್ಟು ನಾನಾ ರೀತಿಯ ಒಂದು ಶ್ರಮಗಳನ್ನ ಮಾಡಿಕೊಂಡು ಇಷ್ಟೋ ತನಕ ಹೇಳಿದಂತ ಇವನ್ನೆಲ್ಲ ಮಾಡಿದ್ರು ಸಹಿತ ಕೇಲ 14 ವಿದ್ಯಾಂಚ ಅಭ್ಯಾಸ, 14 ವಿದ್ಯೆಗಳ ಅಭ್ಯಾಸವನ್ನು ಮಾಡಿದ್ರು ಸಹಿತ ರಿದ್ಧಿ ಸಿದ್ಧಿ ಇವನ್ನೆಲ್ಲ ನೀನು ನಿನ್ನ ವಶ ಮಾಡಿಕೊಂಡ್ರು ಸಹಿತ ತರಿ ಸದ್ಗುರು ಕೃಪೆ ವಿರಹಿತ. ಆದ್ರೆ ಏನ್ ಮಾಡಿದ್ರೆ ಏನು, ಸದ್ಗುರುನ ಕೃಪಾ ಇರ್ಲಿಲ್ಲ ಅಂದ್ರ, ಸದ್ಗುರುಗಳ ಕೃಪಾ ಆಗ್ಲಿಲ್ಲ ಅಂದ್ರ ಸರ್ವತಾನ ಗಡೆ ಸ್ವಹಿತ ಅಂದ್ರೆ ಮೋಕ್ಷ. ಸರ್ವತಾ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗ್ಲಿಲ್ಲ ಅಂದ್ರ ಯಮಪುರೀಚ ಅನರ್ಥ ಚುಕೇನ, ಅದ್ರ ಆಗ್ಲಿಲ್ಲ ಅಂದ್ರ ಮತ್ತೆ ತೆರಿ ಈ ಮೃತ್ಯುಲೋಕಕ್ಕೆ ಬರುವುದೇನು ತಪ್ಪುವುದಿಲ್ಲ ಅನ್ನುವಂತ ಮಾತ ಸಮರ್ಥರು ಹೇಳ್ತಾರ. ಇನ್ನ ಮುಂದಂತಾರ ಅವರು, ಅದಕ್ಕೆ ಏನಂತಾರ ಇವ್ರು ಏನಂತಾರ ಏನಪ್ಪಾ ಅಂದ್ರ ಯಾರಪ್ಪ ಅಂದ್ರ ತರಿ ಸದ್ಗುರು ಕೃಪೆವಿನ ಸರ್ವತಾ ನ ಘಡೆ ಸ್ವಹಿತ ಯಮಪುರೀಚ ಅನರ್ಥ ಚುಕೇನಾಯೇಣೆ. ಅದಕ್ಕೆ ಇವ್ರು ಕಬೀರ್ ದಾಸರು ಒಂದು ಮಾತು ಹೇಳ್ತಾರೆ ನೋಡ್ರಿ, ಸದ್ಗುರುನ ಹೊರತಾಗಿ ಏನು ಕೆಲಸ ಆಗುದಿಲ್ಪ ಅನ್ನುವಂತ ಮಾತ ತಮ್ಮೊಂದ ಇದ್ರಾಗ ಪದ್ನಾಗ ಅಂತಾರ ಅವ್ರಂತಾರ, ಗುರು ಬಿನ ಕೌನ ಬತಾವೆ बाट, गुरु बिन कौन बतावे बाट, बड़ा विकट यम घाट, बड़ा विकट यम घाट,
गुरु बिन कौन बतावे बाट. ಗುರು ಬಿನ ಕೌನ ಗುರು ಸದ್ಗುರುನಾಥನ ಹೊರತಾಗಿ ಮತ್ಯಾರು ತೋರಿಸ್ಲಿಕ್ಕೆ ಸಾಧ್ಯದ ಈ ಭವಸಾಗರ ದಾಟಿಸುವಂತ ಹಾದಿಯನ್ನ ಅಂತಂತಾರ ಅವರು. ಯಾಕಂದ್ರ ಇಷ್ಟು ಬಡ ವಿಕಟ ಯಮಘಾಟ ಇಲ್ಲಿ ಏನದ ಅಂದ್ರೆ ಬಹಳ ವಿಕಟದ. ಇಲ್ಲಿ ಬಂದವ್ರ ಅಂತಲ್ಲಿ ಮಾಯಾ ಮುತ್ಕೊಂಡು ಬಿಡ್ತದ, ಭಗವಂತನ ಕಡೆ ಹೋಗ್ಲಿಕ್ಕೆ ಬಿಡ್ಲಾರ್ದಂಥದ್ದು. ಸ್ವಲ್ಪ ಅವ್ರು ಎಚ್ಚರ ತಪ್ಪಿದ್ರು ಅಂದ್ರೆ ತಿರುಗಿ ಮತ್ತ ಜನನ ಮರಣ ಚಕ್ರದಾಗೆ ಅದು ಹಾಕುವಂತ ಈ ಒಂದು ಇಲ್ಲಿ ವ್ಯವಸ್ಥೆ ಆದ್ರೂ ಇಲ್ಲಿ ಒಂದು ಸಂಘ ಹಂಗದ ಅಂತಂತಾರ ಅವ್ರು. ಭ್ರಾಂತಿ ಕಿ ಪಹಾಡಿ ನದಿಯಾ बीच मो अहंकार की लाट, बीच मो अहंकार की लाट. गुरु बिन कौन बतावे बाट, गुरु बिन कौन बतावे बाट. ಭ್ರಾಂತಿ ಅನ್ನುವಂತ ದೊಡ್ಡ ಗುಡ್ಡ, ಅದರ ಎರಡೂ ಗುಡ್ಡದ ನಡು, ಆ ಭ್ರಾಂತಿ ಅನ್ನುವಂತ ಗುಡ್ಡದ ನಡು ನದಿ ಹರಿಲಿಕ್ಕತ್ತದ. ಆ ನದಿಯೊಳಗೆ ಎಂತ ಒಂದು ತೆರೆಗಳು ಬರ್ತಾವಂದ್ರ ಅಹಂಕಾರದ ತೆರೆಗಳು ಹಂಗೆ ಏಳಿಕತ್ತಾವ. ಎಷ್ಟು ಕಠಿಣ ಅದ ಅನ್ನುವಂಥದ್ದು ಒಂದು ಉಪಮಾ ಕೊಟ್ಟು ಹೇಳ್ತಾರ ಅವರು. ಮದ ಮತ್ಸರದೋ ಪರ್ವತ ಟಾಡೆ, ಮದ ಮತ್ಸರದೋ ಪರ್ವತ ಟಾಡೆ. ಲೋಭ ಚೋರ ಸಂಗಾತ, ಲೋಭ ಚೋರ संगात. गुरु बिन कौन बतावे बाट, गुरु बिन कौन बतावे बाट. अहंकार की मेघ बरसत है, अहंकार ಅನ್ನುವಂತ ಮಳಿ ಬೀಳಿಕತ್ತದ. ಮಾಯಾ ಪವನ ಬಹೇ ದಾಟ, ಮಾಯಾ ಅನ್ನುವಂತ ಈ ಒಂದು ಬಿರುಗಾಳಿ ಬೀಸಿ ಬಿಟ್ಟದಂತಾರರು. ಗುರು ಬಿನ ಕೌನ ಬತಾವೆ बाट, ಗುರು ಬಿನ ಕೌನ ಬತಾವೆ बाट. कहत कबीरा सुनो भाई साधो, कहत कबीरा सुनो भाई साधो. ಕ್ಯೂ ತರನಾ ಯಹ ಘಾಟ. ಎದಕ್ಕಪ್ಪ ಇಲ್ಲಿ ಬರೋದು, ಎದಕ್ಕೆ ಈ ಘಾಟ್ನಾಗ ಬಂದು ನಾವು ಸಿಕ್ಕೋದು, ತಿರುಗಿ ಬರ್ಲಾರ್ದಾಗ ಮಾಡ್ಕೋಬೇಕಾಗಿತ್ತಂದ್ರ ಸದ್ಗುರುಗಳನ್ನು ಮಾಡ್ಕೋ. ಅಂತ ಸದ್ಗುರುನ ಹೊರತಾಗಿ ನಿನಗೆ ಈ ಜನ್ಮ ಮರಣ ಚಕ್ರದಿಂದ ಈ ಭವಸಾಗರದಿಂದ ಆಡ್ಸೋರು ಮತ್ತೆ ಯಾರು ಇಲ್ಲ ಅನ್ನೋ ಸಂಬಂಧಿ ಅವರಂದ್ರು. ಗುರು ಬಿನ ಕೌನ ಬತಾವೆ बाट, ಈ ಹಾದಿ ಸದ್ಗುರುನ ಹೊರತಾಗಿ ಮತ್ತೆ ಯಾರು ತೋರಿಸುವುದಿಲ್ಲ ಅನ್ನುವಂತ ಮಾತ ಸಮರ್ಥರು ಇಲ್ಲಿ ಹೇಳ್ತಾರ. ಕಬೀರದಾಸರು ಇದೇ ಮಾತನ್ನ ಹೇಳಿಕತ್ತಾರ. ಜವನಾಹಿ ಜ್ಞಾನ ಪ್ರಾಪ್ತಿ ತರಿ ಜವನಾಹಿ ಜ್ಞಾನ ಪ್ರಾಪ್ತಿ ತವ ಸುಖೇನ ಯಾತಾಯಾತಿ. ಎಲ್ಲಿ ತನಕ ನಮಗ ಆ ಬ್ರಹ್ಮಜ್ಞಾನ ಆಗುವುದಿಲ್ಲ ಅಲ್ಲಿ ತನಕ ಯಾತಾಯಾತಿ ಅಂದ್ರೆ ಬರೋದು ಹೋಗುದು ತಪ್ಪುದಿಲ್ಲ. ಹುಟ್ಟುದು ಸಾವು, ಹುಟ್ಟುದು ಸಾವುದು, ಹುಟ್ಟುದು ಸಾವುದು. ಇದು ಯಾವಾಗ ತಪ್ತ ಅಂದ್ರ ಜ್ಞಾನ ಪ್ರಾಪ್ತಿ ಆದಾಗ ಮಾತ್ರ ಆ ಜ್ಞಾನ ಮತ್ತು ಉಳಿಕೆದೆಲ್ಲ ಜ್ಞಾನ ಇಲ್ಲ. ಈ ಏನೋ ಒಂದು ವ್ಯವಹಾರಿಕ ಜ್ಞಾನ ಆಗಿರ್ಬೋದು, ಅಥವಾ ಸಂಸಾರಿಕ ಪ್ರಾಪಂಚಿಕ ಜ್ಞಾನ ಆಗಿರ್ಬೋದು, ಅಥವಾ ಯಾವ್ದ್ಯಾವ್ದೋ ಒಂದು ಜ್ಞಾನ ಇರ್ಬೋದು. ಕರೆ ಈ ಜ್ಞಾನ ಏನಲ್ಲ ಅಂತಾರ ಅವ್ರಂತಾರ. ಬ್ರಹ್ಮಜ್ಞಾನ, ಆತ್ಮಜ್ಞಾನ, ನಮ್ಮ ಸ್ವರೂಪದ ಒಂದು ಸ್ವರೂಪ ಜ್ಞಾನ ಏನದಲ್ಲ ಅದು ಆಗೋ ತನಕ ನಮಗೆ ಈ ಜನನ ಮರಣ ಚಕ್ರದ ಬಿಡುಗಡೆ ಆಗುವುದಿಲ್ಲ. ಅದಕ್ಕೆ ಗುರುಕೃಪೆಯ ಅಧೋಗತಿ ಗರ್ಭವಾಸ ಸುಖೇನ. ಇವೆಲ್ಲಕ್ಕೂ ಬೇಕಾಗಿದ್ದೇನಪ್ಪ ಅಂದ್ರೆ ಗುರುಕೃಪ. ಇವಕ್ಕೆಲ್ಲಕ್ಕೂ ಏನು ಬೇಕು ಅಂದ್ರೆ ಗುರುಕೃಪಾ ಬೇಕಂತಾರ. ಗುರುಕೃಪೆಯುವಿನ ನಾಹಿ ಆತ್ಮಜ್ಞಾನ. ಇವರು ದಾಸ ರಾಜಾರಾಮ್ ಮಹಾರಾಜರಂದ್ರು ಗುರುಕೃಪೆಯುವಿನ ನಾಹಿ ಆತ್ಮಜ್ಞಾನ ವಾವುಗಾತು ಸೀಣ ಸಾಧನ ಅಂತ. ಉಳಿಕಿದ್ದೆಲ್ಲ ಏನಪ್ಪಾ ಅಂದ್ರೆ ಸುಮ್ಮನೆ ಹೈರಾಣೆ ಅದ. ಗುರುಕೃಪಾ ಅನ್ನುವಂಥದ್ದು ಮುಖ್ಯದ. ಗುರುಕೃಪಾ ಹೆಂಗಾಗ್ತ ಅನ್ನುವಂಥದ್ದು ಆ ಅಭಂಗದಾಗ ಹೇಳ್ತಾರೆ. ಗುರು ಮಾತಾಪಿತಾ, ಗುರುಚಿ ದೈವತ, ಗುರು ಮುಕ್ತಿದಾತ ಐಸೆ ಮಾನಿ. ಇಷ್ಟು ತಿಳ್ಕೊಂಡು ಬಿಡ್ರಿ. ಗುರು ತಂದಿ ತಾಯಿ ಬಂಧು ಬಳಗ ಸರ್ವಸ್ವ ನನಗೆ ಮುಕ್ತಿ ಕೊಡೋರು ಯಾರಾದರೂ ಇದ್ರ ಅವರು ನನ್ನ ಸದ್ಗುರುಗಳು ಅಂತ ಯಾರ ಗಟ್ಟಿಗೆ ನಂಬ್ಯಾರಲ್ಲ ಅವ್ರಿಗೆ ಕೃಪಾ ಅನ್ನುವಂಥದ್ದು ಆಗ್ತದ. ಮುಂದೆ ಅವ್ರಂತಾರ ಧ್ಯಾನ ಧಾರಣ ಮುದ್ರಾ ಆಸನ ಭಕ್ತಿ
भाव आणि भजन सकळही पोल ಬ್ರಹ್ಮಜ್ಞಾನ ಜವತೆ ಪ್ರಾಪ್ತ ನಾಹಿ. ಶ್ರೀರಾಮ್. ಧ್ಯಾನ ಮಾಡೋದು. ಧಾರಣ ಅಂದ್ರ ಕೆಲವೊಂದನ್ನು ನಾವು ಅಳವಡಿಸುವುದು. ಮುದ್ರಾ, ಕೈಯ ಮುದ್ರಾ, ಆಸನ ಹಾಕೊಂಡು ಕೂಡುವುದು. ಭಕ್ತಿ ಭಾವ ಆಣಿ ಭಜನ, ಭಕ್ತಿ ಭಾವ ಆಣಿ ಭಜನ ಸಕಳಹಿ ಪೋಲ ಬ್ರಹ್ಮಜ್ಞಾನ. ಇವೆಲ್ಲ ಮಾಡಿದ್ರು ಸಹಿತ ಬ್ರಹ್ಮಜ್ಞಾನ ಆಗ್ಲಿಲ್ಲ ಅಂದ್ರೆ ಇವೆಲ್ಲ ವ್ಯರ್ಥ ಅಂತೇಳಿ ಹೇಳ್ತಾರ. ಅದಕ್ಕೆ ಸದ್ಗುರು ಕೃಪಾ ಅನ್ನುವಂಥದ್ದು ಬಹಳ ಮುಖ್ಯ ಅದ. ಸದ್ಗುರು ಕೃಪಾನ ಜೋಡೆ, ಅದು ಆ ಸದ್ಗುರುನಾಥನ ಕೃಪಾ ನಮಗ್ ಸಿಗಲಿಲ್ಲ ಅಂದ್ರ ಆಣಿ ಫಲತೀಚ ಕಡೆ ವಾವಡೆ ಸುಮ್ನೆ ಆ ಕಡೆ ಈ ಕಡೆ ತಿರುಗಾಡ್ಕೋತ ಹೋಗೋದಾಗ್ತದ. ಜೈಸೆ ಆಂದಳೆ ಚಾಚರೂನ ಪಡೆ ಗಾರಿ ಆಣಿ ಗಡದಾರ. ಅಂದ್ರೇನು, ಹೆಂಗ ಕುಡ್ಡಿರ್ಲಾರ್ದವ ಕಣ್ಣಿರ್ಲಾರ್ದವ ಕಣ್ಣಿದ್ದವನ ಹಿಡ್ಕೊಂಡು ಹೋಗ್ಲಿಲ್ಲ ಅಂದ್ರ ಎಲ್ಲೋ ಬೀಳುದು, ಎಲ್ಲೇ ಏಳುದು, ಏನೇನೋ ಆಗಿ ಎಷ್ಟು ಹೈರಾಣ ಆಗ್ತಲ್ಲ ಹಂಗಾಗ್ತದ. ಅದಕ್ಕೆ ಸದ್ಗುರು ಕೃಪಾ ಅನ್ನುವಂಥದ್ದು ಮುಖ್ಯದ ಅನ್ನುವಂಥ ಮಾತ ಇಲ್ಲಿ ಶ್ರೀ ಸಮರ್ಥರು ಹೇಳ್ತಾರ. ಅದನ್ನೇ ಏನಪ್ಪಾ ಅಂದ್ರೆ ಏಕನಾಥ್ ಮಹಾರಾಜರು ತಮ್ದೊಂದು ಹಿಂದಿ ಅಭಂಗ ಬರ್ದಾರೆ. ಏಕನಾಥ್ ಮಹಾರಾಜರು ಹಿಂದಿ ಅಭಂಗ ಬರ್ದಾರ. ಆ ಅಭಂಗದಾಗ ಹೇಳ್ತಾರ, ಹರಿ ಗುರು ಕೃಪಾಂಜನ पायो मेरे भाई, गुरु कृपांजन पायो मेरे भाई, राम बिना कछु जानत नाही, राम बिना कछु जानत नाही, गुरु कृपांजन पायो मेरे भाई, गुरु कृपांजन पायो मेरे ಭಾಯಿ. ಗುರುಕೃಪಾ ಅನ್ನುವಂಥದ್ದು ಆ ಅಂಜನವನ್ನ ನೀನು ಪ್ರಾಪ್ತ ಮಾಡ್ಕೋರಪ್ಪ ಭಾಯಿ ಅಣ್ಣ ಅಂತ ಹೇಳಿ ಸಮರ್ಥರು ಇವ್ರು ಹೇಳ್ತಾರೆ ಏಕನಾಥ್ ಮಹಾರಾಜರು. ಯಾಕಂದ್ರೆ ರಾಮ ಬಿನ್ನ ಕಚ್ಚು ಜಾನತ ನಾಯಿ, ಸದ್ಗುರುನಾಥನ ಹೊರತಾಗಿ ಅನ್ಯ ಏನು ನಿನಗೆ ಈ ಸೃಷ್ಟಿಯೊಳಗೆ ಕಾಣಬಾರ್ದಾಗಿತ್ತು, ಅನ್ಯ ಎದರ ಮೇಲೂ ನಿನ್ನ ಮನಸ್ಸು ಹೋಗಬಾರ್ದಾಗಿತ್ತು ಅಂದ್ರೆ ನಿನ್ನ ಗುರು ಕೃಪೆಯನ್ನು ಸದ್ಗುರುಗಳ ಕೃಪೆಯನ್ನು ಪಡ್ಕೋ ಅಂತಾರೆ. ಅವಾಗ ಏನಾಗ್ತದೆ ಗುರು ಕೃಪಾ ಆದಾಗ, अंतर राम बाहर राम, अंतर राम बाहर राम, जहाँ देखो तह राम ही राम, जहाँ देखो तह राम ही राम, गुरु कृपांजन पायो मेरे भाई, गुरु कृपांजन पायो मेरे ಭಾಯಿ. ಆ ಕೃಪಾ ಆತಂದ್ರೆ ಸದ್ಗುರುಗಳ ಕೃಪಾ ಆತಂದ್ರೆ ಹೆಂಗಾಗ್ತಂದ್ರ ಒಳಗೂ ರಾಮ ಹೊರಗೂ ರಾಮ, ಅಂತರ ರಾಮ ಬಾಹರ ರಾಮ, ಒಳಗ ಹೊರಗ ಎಲ್ಲಾ ಕಡೆ ರಾಮ, ಜಹಾದೇ ಕೌತಃ ರಾಮ ಹಿ ರಾಮ. ಎಲ್ಲಿ ನೋಡ್ತಿಯಲ್ಲಿ ಆ ರಾಮನ ಒಂದು ಏನಪ್ಪಾ ಅಂದ್ರ ಆ ಒಂದು ದರ್ಶನ ನಮಗೆ ಆಗ್ತದ. ಎದರಿಂದ ಆಗ್ತದ ಅಂದ್ರೆ ಸದ್ಗುರುಗಳು ಕೃಪಾ ಮಾಡಿದ್ರೆ ಮಾತ್ರ ಆಗ್ತದೆ. ಮುಂದೆ ನೋಡ್ರಿ, ಜಾಗತ್ ರಾಮ ಸೋವತ್ ರಾಮ, ಜಾಗತ್ ರಾಮ सोवत राम, सपने में देखो राजा राम, सपने में देखो राजा राम, गुरु कृपांजन पायो मेरे भाई, गुरु कृपांजन पायो मेरे ಭಾಯಿ. ಜಾಗತ್ ರಾಮ, ಎಚ್ಚರಿದ್ದಾಗೂ ಕಣ್ಣು ಮುಂದೆ ರಾಮ, ಮಲ್ಕೊಂಡಾಗೂ ರಾಮ, ಅಷ್ಟೇ ಅಲ್ಲ ಕನಸಿನಾಗೂ ಸಹಿತ ಆ ರಾಜ ರಾಮನೇ ನಿನಗೆ ಕಾಣಿಸ್ಲಿಕ್ಕೆ ಶುರು ಮಾಡ್ತಾನ. ಎದರಿಂದ ಅಂದ್ರೆ ಗುರು ಕೃಪೆಯಿಂದ. ಗುರು ಕೃಪಾಂಜನ ಪಾಯೋ ಮೇರೆ ಬಾಯಿ. ಏಕ ಜನಾರ್ಧನಿ ಭಾವಹಿನಿ ಕಾ, ಏಕ ಜನಾರ್ಧನಿ भावहिनी का, जो देखो सो राम सरी का,
जो देखो सो राम सरी का, गुरु कृपांजन पायो मेरे भाई, गुरु कृपांजन पायो मेरे भाई, राम बिना कछु जानत नाही, राम बिना कछु जानत नाही, गुरु कृपांजन पायो मेरे भाई, गुरु कृपांजन पायो मेरे भाई. ಏಕ ಜನಾರ್ದನಿ ಭಾವಹೀನಿಕ. ಏಕನಾಥ್ ಮಹಾರಾಜರಂತಾರ, ಯಾರ ಭಾವ ಶುದ್ಧದಲ್ಲ ಅವ್ರಿಗೆ ಹೆಂಗಾಗ್ತದಂದ್ರೆ ಗುರುಕೃಪೆಯಿಂದ ಜೋ ದೇಖೌಸೋ ರಾಮ ಸರೀಕ, ಅವ್ರು ಏನ್ ನೋಡ್ತಾರಲ್ಲ ರಾಮರೂಪವಾಗಿ ಕಾಣುತ್ತಂತ. ಹಂಗ ಎಲ್ಲಾ ಕಡೆ ರಾಮರೂಪ ಕಾಣುವಂತ ಸ್ಥಿತಿ ನಮ್ದಾಗ್ಬೇಕಂತಾರ ಅವ್ರು. ಈಗ ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ. ಸಮರ್ಥರಂತಾರ, ಮನೋನೇ ಸದ್ಗುರು ಕರಾವ, ಸತ್ಸಂಗ ಶೋಧೂನ ದರಾವ, ತತ್ವ ವಿಚಾರ ವಿವರಾವ ಅಂತಾರ್ರಿ. ನೀವು ಸದ್ಗುರುಗಳಿಂದ ಅನುಗ್ರಹಿತರಾದ್ಮೇಲೆ ಸುಮ್ ಕೂಡ್ಬೇಡ್ರಿ ಅಂತಾರ ಅವ್ರು. ಸತ್ಸಂಗ ಶೋಧೂನ ದರಾವ, ಸತ್ಸಂಗವನ್ನು ಹುಡುಕ್ಯಾಡಿ ಆದ್ರೂ ನೀವು ಹೋಗ್ರಿ. ಹುಡುಕ್ಯಾಡಿ ಎಲ್ಲೇ ಕಿರಲಕ್ಕೆ ನಮ್ಮವರೇ ಇರಬೇಕು, ಅವರೇ ಇರಬೇಕು, ಇವನ್ನೆಲ್ಲ ಮಾಡ್ರಿ. ಎಲ್ಲಿ ಸಚ್ಚಿತ್ತ ಆನಂದ ಸ್ವರೂಪದ ಅಂದ್ರೆ ಭಗವಂತನ ಕುರಿತಾದ ತತ್ವ ಚಿಂತನ ನಡಿಲಿಕ್ಕತ್ತದ, ಭಗವಂತನ ಗುಣಗಾನ ನಡಿಲಿಕ್ಕತ್ತದ, ಅಲ್ಲಿ ನೀವು ಹೋಗಿ ಕೂಡ್ರಿ. ಅವ್ರು ಕರೀಲಿಲ್ಲ ಅಂದ್ರೂ ಹೋಗಿ ಶೋಧೂನ. ಅಲ್ಲಿ ಹೇಳುವಂತ ಮಹಾತ್ಮರ ಮಾತುಗಳನ್ನು ಎಷ್ಟು ಮನಸ್ಸು ಕೊಟ್ಟು ಕೇಳ್ರಿ ನೀವು. ಯಾರು ಹೇಳ್ತಾರ, ಏನ್ ಹೇಳ್ತಾರ, ಅವ್ರಿಗೆ ಏನು ವಯಸ್ಸಾಗ್ಯಾವ, ಅವ್ರ ಅನುಭವ ಏನು, ಇವನ್ನೆಲ್ಲ ತಲೆ ಕೆಡಿಸೋದು ನಿಮ್ ಕೆಲಸನೇ ಇಲ್ಲ ಅಂತಾರ ಅವ್ರು. ಕೇಳ್ರಿ, ಕೇಳಿದ್ದನ್ನ ನಿಮ್ಮ ಜೀವನದೊಳಗ ಅದನ್ನ ಅಳವಡಿಸ್ಕೋರಿ. ಅದು ನಿಮಗೆ ಯೋಗ್ಯ ಅನಿಸ್ತು ಅಂತಂದ್ರ ಅದನ್ನ ನಿಮ್ ಜೀವನದೊಳಗೆ ಅಳವಡಿಸ್ಕೋರಿ. ಕೇಳಿ ಬಿಡ್ಬೇಡ್ರಿ ಅಂತಾರ. ಕೇಳಿ ಬಿಟ್ಟದ್ದಕ್ಕೆ ಇಷ್ಟು ಕಠಿಣ ಪರಿಸ್ಥಿತಿ ನಮಗೆ ಯಾಕೆ ಬಂದಂದ್ರ, ಒಂದೇ ಜನ್ಮದೊಳಗೆ ಸದ್ಗುರುಗಳಿಂದ ಅನುಗ್ರಹಿತರಾದರೂ ಸಹಿತ ಮುಕ್ತಿ ಸಿಗುದು ಢಳಮಳಿಸ್ಲಿಕ್ಕತ್ತದ. ನಮ್ಮಲ್ಲಿನ ವಾಸನಾ ಹೋಗಿಲ್ಲ, ವಿಷಯದಿಂದ ಹೊರಗೆ ಬಂದಿಲ್ಲ, ವೈರಾಗಿ ನಿರ್ಮಾಣ ಆಗಿಲ್ಲ, ಮತ್ತ ಅಂತರಂಗದೊಳಗೆ ಸದ್ಗುರುನಾಥನ ಒಂದು ದರ್ಶನ ಆಗಬೇಕನ್ನುವಂತ ತಳಮಳ ಹುಟ್ಟಿಲ್ಲ, ಮತ್ತ ಎಲ್ಲನೂ ಆಗಿಲ್ಲ. ಆದ್ರೆ ಒಂದು ಜನ್ಮದಾಗ ಹೆಂಗ ಆಗ್ತದ? ಅದಕ್ಕೆ ಇದೇ ಜನ್ಮದಾಗ ಆಗ್ಬೇಕಾಗಿತ್ತು ಅಂದ್ರ ಸದ್ಗುರುನಾಥನಿಂದ ಅನುಗ್ರಹಿತರಾದ್ಮೇಲೆ ಸತ್ಸಂಗದೊಳಗೆ ಹೆಚ್ಚು ಸತ್ಸಂಗದೊಳಗೆ ನೀವು ಕಾಲ ಕಳ್ರಿ ಅಂತಾರ. ಅದಕ್ಕ ಮುಂದಂತಾರ ನೋಡ್ರಿ, ಸದ್ಗುರುಗಳಂತಲ್ಲಿ ಅನುಗ್ರಹಿತರಾದ್ಮೇಲೆ ನಾವು ಅಲ್ಲೇ ಕಾಲ ಕಳಿಲಿಕ್ಕತ್ತೇವು, ಇಂಥ ಸತ್ಸಂಗದಾಗ ಕಾಲ ಕಳಿಲಿಕ್ಕತ್ತೇವೆ ಅಂದ್ರೆ ಏನಾಗ್ತಂದ್ರ, ಜೈಸೆ ನೇತ್ರಿ ಘಾಲಿತಾ ಅಂಜನ ಪಡೆ ದೃಷ್ಟಿ ಸ ನಿಧಾನ, ತೈಸೆ ಸದ್ಗುರು ವಚನೆ ಜ್ಞಾನ ಪ್ರಕಾಶ ಹೋಯೇ. ಗುರುನಾಥನ ಸಾನ್ನಿಧ್ಯದೊಳಗೆ ನೀವು ಕೂತು ನೋಡ್ರಿ ಅಂತಾರ ಅವ್ರು. ಸಾಕು ಕೂತು ಅವ್ರ ಮುಖದಿಂದ ಬಂದದ್ದು ಹೆಂಗಿರ್ತ ಅಂದ್ರ ಸಹಜ ಬೋಲನೆ ಹಿತೋಪದೇಶ. ಸದ್ಗುರುಗಳ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು, ಬ್ರಹ್ಮಜ್ಞಾನಿ ಸದ್ಗುರುಗಳ ಮುಖದಿಂದ ಬಂದದ್ದೆಲ್ಲ ಬ್ರಹ್ಮವಾಣಿನೇ ಇರ್ತಂತ. ಅದಕ್ಕ ಹಂಗಾದಾಗ ಏನಾಗ್ತಂದ್ರ, ಈ ಕಣ್ಣಾಗ ನೇತ್ರ ಅಂಜನ ಹಾಕೊಂಡ್ರ ಹೆಂಗ ಭೂಮಿಯೊಳಗಿನ ನೀರು ಕಾಣಿಸ್ತದ, ನಿಧಿ ಕಾಣಿಸ್ತದ, ಹಂಗ ಜೈಸೆ ನೇತ್ರಿ ಘಾಲಿತಾ ಅಂಜನ ಪಡೆ ದೃಷ್ಟಿ ಸನ್ನಿಧಾನ, ನಿಮ್ಮ ಕಣ್ಣಿಗೆ ಆ ನಿಧಿ ಅಥವಾ ನೀರು ನಿಮ್ಗೆ ಹೆಂಗ್ ಕಾಣಿಸ್ತಲ್ಲ, ಹಂಗ ತೈಸೇ ಸದ್ಗುರು ವಚನೆ ಜ್ಞಾನ ಪ್ರಕಾಶ ಹೋಯ್. ಹಂಗ ಸದ್ಗುರುನಾಥನ ಮುಖದಿಂದ ಬಂದಂತಹ ಜ್ಞಾನದ ಒಂದು ವಾಣಿ ಏನದಲ್ಲ, ಅಮೃತವಾಣಿ, ಅದು ನಿಮ್ಮ ಹೃದಯದೊಳಗ ಆತ್ಮಸ್ವರೂಪದ ಪ್ರಕಾಶವನ್ನೇ ನೀಡ್ತಾನ. ಸದ್ಗುರುವಿನ ಜನ್ಮ ನಿರ್ಫಳ, ಸದ್ಗುರುವಿನ ದುಃಖ ಸಕಳ, ಸದ್ಗುರುವಿನ ತಳಮಳ ಜಾಣಾರ ನಾಹಿ ಶ್ರೀರಾಮ್. ಸದ್ಗುರುವಿನ ಜನ್ಮ ನಿರ್ಫಳ, ಸದ್ಗುರುನಿಂದ ಅನುಗ್ರಹಿತರಾಗ್ಲಿಕ್ಕಾದ್ರೆ ನಮ್ಮ ಜನ್ಮನೇ ನಿರ್ಫಳ ಅಂತ. ಯಾಕಂದ್ರೆ ಗುರುನಾಥನಿಂದ ಅನುಗ್ರಹಿತ ನಾವು ಆಗ್ಲಿಲ್ಲ, ಈ ಮನುಷ್ಯ ಜನ್ಮಕ್ಕೆ ಬಂದು ಸದ್ಗುರುಗಳ ಒಂದು ಪ್ರಾಪ್ತಿ ನಮಗಾಗ್ಲಿಲ್ಲ, ಅವರಿಂದ ಅನುಗ್ರಹ ಆಗ್ಲಿಲ್ಲ, ಅವ್ರ ಸೇವೆ ಮಾಡುವಂತ ಅವಕಾಶ ಸಿಗ್ಲಿಲ್ಲ, ಅವ್ರ ಭಕ್ತಿ ಮಾಡುವಂತ ಅವಕಾಶ ಸಿಗ್ಲಿಲ್ಲ ಅಂದ್ರ ನಮ್ಮ ಜನ್ಮನೇ ನಿರ್ಫಳ. ಯಾಕೆ ಬಂದದ್ದಕ್ಕೂ ಅರ್ಥ ಇಲ್ಲ ಅಂತ. ಸದ್ಗುರುವಿನ ದುಃಖ ಸಕಳ, ಯಾಕಂದ್ರೆ ಗುರುನಾಥ ಇರ್ಲಿಲ್ಲ ಅಂದ್ರ ದುಃಖನೇ ದುಃಖದ. ಸದ್ಗುರುನಿಂದ ಅನುಗ್ರಹಿತರಾದಾಗ ಏನಾಗ್ತದಂದ್ರ ಗುರುನಾಥನ ಒಂದು ಅನುಗ್ರಹದಿಂದ ಜ್ಞಾನ ಪ್ರಾಪ್ತ ಆಗ್ತದ, ಸಾರಾಸಾರ ವಿಚಾರ ಮಾಡುವಂತ ಸಾಮರ್ಥ್ಯ ಬರ್ತದ, ಯಾವುದು ಶಾಶ್ವತ ಯಾವುದು ಅಶಾಶ್ವತ ಇದನ್ನು ವಿಂಗಡಿಸಿ ಬದುಕುವಂತ ಒಂದು
ಏನಪ್ಪಾ ಅಂದ್ರೆ ಜ್ಞಾನ ನಮ್ಮಲ್ಲಿ ಪ್ರಾಪ್ತದ ಅಂತ ಒಂದು ಕಲೆ ನಮಗ್ ಗೊತ್ತಾಗ್ತದ. ಏನು ಹೆಂಗ ಇದು ಶಾಶ್ವತ, ಇದು ಅಶಾಶ್ವತ. ಈ ಕಣ್ಣಿಗೆ ಕಾಣಿಸುವಂತದ್ದೆಲ್ಲನೂ ಅಶಾಶ್ವತ ಅಂದಾಗ ನಾವು ಅಶಾಶ್ವತದ ಮೇಲೆ ಯಾಕೆ ಪ್ರೇಮ ಇಡಬೇಕು? ಶಾಶ್ವತ ಸ್ವರೂಪನಾದಂತಹ ಸದ್ಗುರುಗಳ ಒಂದು ಸ್ವರೂಪ, ಭಗವಂತನ ಸ್ವರೂಪ, ಆ ಬ್ರಹ್ಮ ಸ್ವರೂಪದ ಮೇಲೆ ನಾವು ಲಕ್ಷ್ಯ ಇಡಬೇಕು ಅನ್ನುವಂಥ ವಿವೇಕ ಜಾಗೃತ ಆಗ್ತದೆ, ಪ್ರಜ್ಞಾ ಜಾಗೃತ ಆಗ್ತದೆ. ಅದಾಗಲಿಲ್ಲ ಅಂದ್ರ ಎಲ್ಲನೂ ದುಃಖಿ. ದೇಹ ಬುದ್ಧಿಯಿಂದ ನಾವು ಹೊರಗೆ ಬರಲಿಲ್ಲ ಅಂದ್ರ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳು ಮೊದಲು ಮಾಡಿಕೊಂಡು ನಮ್ಮ ಇಂದ್ರಿಯಗಳಿಗೆ, ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ಚಿತ್ತಿಗೆ ಇವೆಲ್ಲಕ್ಕೂ ಏನ್ ಮಾಡ್ತಾವ ಅಂದ್ರೆ ದುಃಖ ಕೊಡ್ತಾವ. ಅದಕ್ಕೆ ನೋಡ್ರಿ ನೀವು ಪ್ರಪಂಚಕರು ಎಷ್ಟು ದುಃಖ ಪಡ್ತಿರ್ತಾರೆ ಎಲ್ಲದಕ್ಕೂ, ಆದ್ರೆ ಜ್ಞಾನಿಗಳು ಯಾವಾಗಲೂ ಆನಂದ ಸ್ವರೂಪರಿರ್ತಾರೆ. ಯಾಕಂದ್ರೆ ಅವ್ರು ಈ ದೇಹದಿಂದ ದೇಹಾತೀತ ಸ್ಥಿತಿಯೊಳಗೆ ಹೋಗಿರ್ತಾರ. ಅಂತ ಅತೀತ ಸ್ಥಿತಿ ನಮಗೆ ಪ್ರಾಪ್ತ ಆಗ್ಬೇಕಾಗಿತ್ತಂದ್ರೆ ಅದಕ್ಕೆ ಸದ್ಗುರುಗಳ ಕೃಪೆನೇ ಬೇಕು. ಅದಕ್ಕೆ ಸದ್ಗುರುವಿನ ತಳಮಳ ಜಾಣಾರನಾಯಿ. ಈ ಒಂದು ತಳಮಳ ಅನ್ನುವಂಥದ್ದೇನದಲ್ಲ, ಗುರುನಾಥನ ಹೊರತಾಗಿ, ಗುರುನಾಥನಿಂದ ಅನುಗ್ರಹಿತನಾಗುವಂತಾಗಿ ಇದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನೋಡ್ರಿ ಸದ್ಗುರುನಾಥನ ಮಹಿಮೆ ಎಂತಾದದ ಅಂತ. ಅದಕ್ಕೆ ಸದ್ಗುರು ಚೇನಿ ಅಭಯಂಕರೇ ಪ್ರಗಟ ಹೋಯಿಜೆ ಈಶ್ವರ. ಸದ್ಗುರುನಾಥ ಅಭಯ ಹಸ್ತ ನೀಡಿದ, ಕೃಪಾ ಮಾಡಿದ ಅಂದ್ರ ಪ್ರಗಟ ಹೋಯಿಜೆ ಈಶ್ವರ, ಭಗವಂತನೇ ನಮ್ಮ ಎದುರಿಗೆ ಪ್ರಕಟ ಆಗ್ಬಿಡ್ತಾನಂತ. ಸಂಸಾರ ದುಃಖೇ ಅಪಾರೇ ನಾಸೋನ ಜಾತಿ. ಸಂಸಾರ ದುಃಖ, ಅಪಾರವಾದಂತಹ ಸಂಸಾರ ದುಃಖ ನಾಶ ಆಗಿ ಹೋಗ್ತದೆ. ಅದಕ್ಕೆ ಸಗುಣ ಒಂದು ಸದ್ಗುರುಗಳ ಒಂದು ಅನುಗ್ರಹ ಬೇಕು ಅನ್ನುವಂಥ ತಳಮಳ ಬೇಕು. ಹೆಂಗ ಬಾಬುಳಗಾವದೊಳಗ ರಾಜಾರಾಮ್ ಮಹಾರಾಜರು ಸಣ್ಣ ಹುಡುಗಿದ್ದಾಗ ದ್ವಾರಕಾನಾಥರ ಅವ್ರ ಒಂದು ಪ್ರವಚನ ಕೇಳಿ ಧ್ರುವಗ 5 ವರ್ಷದ ಧ್ರುವಗ ಭಗವಂತನ ಸಾಕ್ಷಾತ್ಕಾರ ಆತು, ನನಗ್ಯಾಕೆ ಆಗಿಲ್ಲ ಅನ್ನುವಂತ ಒಂದು ತಳಮಳಕ್ಕ, ಆ ಒಂದು ತಳಮಳ ಎಷ್ಟೊಂದು ಪರಿಣಾಮ ಮಾಡ್ತಂದ್ರೆ 35 ವರ್ಷ ಆದ್ರೂ ಸಹಿತ ಆ ತಳಮಳದಿಂದ ಹೊರಗೆ ಬರಲಿಲ್ಲ. ಆ ಕಾರಣದಿಂದ ಏನಪ್ಪಾ ಅಂದ್ರೆ ಸಗುಣ ಬ್ರಹ್ಮನಾದಂತ ಪಾಂಡುರಂಗನೇ ಚಿದಂಬರ ಮಹಾಸ್ವಾಮಿ ಅವತಾರ ತೊಟ್ಟುಕೊಂಡು ಕುಂದಗೋಳದಾಗ ರಾಜಾರಾಮ್ ಮಹಾರಾಜರಿಗೆ ದರ್ಶನ ಕೊಡ್ಬೇಕಾತಂತ. ಹಂಗ ತಳಮಳ ಅನ್ನುವಂಥದ್ದು ಅದಕ್ಕೆ ಸದ್ಗುರುಗಳು ಅಭಯ ಹಸ್ತ ನಮ್ಮ ಮೇಲೆ ಬಿಡ್ಬೇಕು. ಯಾವಾಗ ರಾಜಾರಾಮ್ ಮಹಾರಾಜರ ತಲೆ ಮೇಲೆ ಮಹಾಸ್ವಾಮಿ ಕೈ ಇಟ್ರು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಪೂರ್ಣ ಅವತಾರೇ ಇವ್ರು ಅನ್ನುವಂಥದ್ದು ಪ್ರಚೀತಿ ಆತಂತ. ಇವೆಲ್ಲ ನೋಡ್ರಿ ಗುರುನಾಥ ಮನಸ್ಸು ಮಾಡಿದಂದ್ರ, ಗುರುನಾಥ ಕೃಪಾ ಮಾಡಿದಂದ್ರ ಆ ಕ್ಷಣದೊಳಗೆ ಏನಪ್ಪಾ ಅಂದ್ರೆ ನಮ್ಮ ಸ್ವರೂಪ ನಮಗ ಸಾಕ್ಷಾತ್ಕಾರ ಆಗ್ತದೆ. ಮತ್ತು ಗುರು ಕೃಪೆನೇ ಇರಲಿಲ್ಲ ಅಂದ್ರೆ ನೀವು ಬೇಕಾದಷ್ಟು ದಡಪಣ ಮಾಡ್ರಿ, ಬೇಕಾದಷ್ಟು ಸಾಧನೆಗಳನ್ನು ಮಾಡ್ರಿ, ಏನ್ ಬೇಕಾದ್ ಮಾಡಿದ್ರು ಸಹಿತ ಗುರುಕೃಪೆ ವಿಣ ನಾಹಿ ಆತ್ಮಜ್ಞಾನ. ಸದ್ಗುರುನಾಥನ ಒಂದು ಇದರಿಂದ ಇರ್ಲಿಲ್ಲ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ. ಅದಕ್ಕೆ ಅವ್ರಂದ್ರು ಪ್ರಗಟ ಹೋಯಿಜೆ ಈಶ್ವರಿ, ಸಂಸಾರ ದುಃಖೇ ಅಪಾರೇ ನಾಸೂನ ಜಾತಿ. ಅಪಾರವಾದಂತ ಈ ಸಂಸಾರ ದುಃಖ ನಾಶ ಆಗಿ ಹೋಗಿಬಿಡ್ತದ ಅಂತ ನೋಡ್ರಿ, ಅವ್ರು ಇಲ್ದಂಗ ಆಗಿಬಿಡ್ತದೆ. ಯಾಕಂದ್ರೆ ಜ್ಞಾನ ಪ್ರಾಪ್ತ ಆತು ಅಂದ್ರೆ ದುಃಖದ ಅನುಭವ ನಮಗೆ ಯಾವಾಗ ಆಗ್ತದ? ದೇಹ ಬುದ್ಧಿ ಒಳಗೆ ನಾನು ದೇಹ ಇದ್ದನಿ ಅಂತೇಳಿ ನಾವೇನು ದೃಢವಾದ ಒಂದು ಸಂಕಲ್ಪದಿಂದ ನಾನೇ ದೇಹ ಇದ್ದನಿ, ನಾನೇ ಎಲ್ಲ ನಾನೇ ಅಂತನ್ನುವಂತ ಈ ಒಂದು ಅಜ್ಞಾನದ ನಮ್ಮನ್ನ ಹೆಂಗ್ ಕಾಡ್ತಿರ್ತದ ಅಂದ್ರ ಎಲ್ಲಕ್ಕೂ ನಾನೇ ಅಂತೇಳಿ ದೇಹ ಬುದ್ಧಿ ಹಿಡ್ಕೊಂಡು ಮಾತಾಡ್ತಿರ್ತಲ್ಲ. ದೇಹ ಬುದ್ಧಿ ಇರೋ ತನಕ ದುಃಖದ ಒಂದು ಅಪಾರ ದುಃಖದ ಒಂದು ಇದು ಅನುಭವ ನಮಗೆ ಆಗಲಾರ್ದ ಇರುವುದಿಲ್ಲ. ಮತ್ತಿನ್ನು ದೇಹ ಬುದ್ಧಿಯಿಂದ ನೀ ಆತ್ಮ ಬುದ್ಧಿಯೊಳಗೆ ಪ್ರವೇಶ ಮಾಡಿಬಿಟ್ಟಿ ಅಂತಂದ್ರ ಹೆಂಗ ಸದ್ಗುರುನಾಥ ತನ್ನ ನಾಮಸ್ಮರಣೆ ಒಂದು ಕೊಟ್ಟಂತ ಅನುಗ್ರಹಿತ ನಾಮದ ಒಂದು ಸಾಧನೆಯಿಂದ ತಮ್ಮ ಸ್ವರೂಪವನ್ನು ನಮಗ ಆ ನಾಮದ ಆಧಾರದಿಂದ ಏನ್ ತೋರಿಸುತ್ತ ಹೋಗಿಬಿಟ್ಟ ಅಂದ್ರೆ ನಾನು ಈ ದೇಹ ಅಲ್ಲ, ನಾನು ಆತ್ಮ ಸ್ವರೂಪನೇ, ಆ ಪರಮಾತ್ಮನ ಅಂಶನೇ ಇದ್ದನು ಅನ್ನೋಂಥ ಜ್ಞಾನ ಯಾವಾಗ ಆಗ್ತದಲ್ಲ ಅವಾಗ ಈ ಒಂದು ದುಃಖನೇ ದುಃಖ ಅನ್ನುವಂಥದ್ದೆಲ್ಲ ಸುಖ ದುಃಖಾದಿಗಳ ಒಂದು ಅತೀತರಾಗಿರುವಂತಹ ನಿರ್ವಿಕಲ್ಪ ಸಮಾಧಿ ಒಳಗ ಆಮೇಲೆ ಏನಪ್ಪಾ ಅಂದ್ರೆ ಅಂತ ಒಂದು ಸ್ಥಿತಪ್ರಜ್ಞತ್ವ ಪ್ರಾಪ್ತ ಆಗ್ತದ. ಇದಕ್ಕೆಲ್ಲಕ್ಕೂ ಏನಂದ್ರೆ ಸದ್ಗುರುನಾಥನ ಕೃಪಾ ಬೇಕು. ಸದ್ಗುರು ಹೇಳಿದಂಗೆ ನಾವು ಸಾಧನ ಮಾಡ್ಬೇಕು. ಮುಂದೆ ನೋಡ್ರಿ ಸದ್ಗುರುಗಳ ಮಹತ್ವ ಹೇಳತ್ನಾಗ ಅಂತಾರ ಅವರು, ಮಾಗೆ ಜಾಲೆ ಥೋರ ತೋರ ಸಂತ ಮಹಂತ ಮುನೇಶ್ವರ ತಯಾ ಸಹಿ ಜ್ಞಾನ ವಿಜ್ಞಾನ ವಿಚಾರ ಸದ್ಗುರು ಚೇನಿ ಶ್ರೀರಾಮ್. ಮಾಗೆ ಜಾಲೆ ಹಿಂದಕ್ಕ ಬಹಳ ಏನಪ್ಪಾ ಅಂದ್ರ ದೊಡ್ಡ ದೊಡ್ಡ ಮಹಾತ್ಮರ ಆಗಿ ಹೋದ್ರು. ಮಾಗೆ ಜಾಲೆ ಥೋರ
ಯಾರ್ಯಾರು ಸಂತರಾಗಿ ಹೋದ್ರು, ಮಹಂತರಾಗಿ ಹೋದ್ರು, ಮುನಿಗಳಾಗಿ ಹೋದ್ರು, ತಯಾಸ ಈ ಜ್ಞಾನ ವಿಜ್ಞಾನ ವಿಚಾರ. ಅವರಿಗೂ ಜ್ಞಾನ ಮತ್ತು ವಿಜ್ಞಾನ, ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ, ಅದೇ ಬ್ರಹ್ಮಜ್ಞಾನ, ಉನ್ಮನಿ ಅವಸ್ಥೆಗೆ ಒಯ್ಯುವಂತಹ ಜ್ಞಾನ. ಇವೆಲ್ಲ ಯಾರಿಂದ ಆದವು ಅಂದ್ರ ಸದ್ಗುರು ಚೇನಿ, ಸದ್ಗುರುಗಳಿಂದ ಮಾತ್ರ ಆದವು. ಶ್ರೀರಾಮಕೃಷ್ಣ ಆದಿ ಕರುಣಿ ಅತಿ ತತ್ಪರ ಗುರು ಭಜನಿ ಸಿದ್ಧ ಸಾಧು ಆಣಿ ಸಂತಜನಿ ಗುರುದಾಸ ಕೇಲೇ. ಶ್ರೀರಾಮಕೃಷ್ಣ ಆದಿ ಕರುಣಿ, ರಾಮ ಕೃಷ್ಣಾದಿಗಳ ಮೊದಲು ಮಾಡಿಕೊಂಡ ಅತಿ ತತ್ಪರರಾಗಿ ಗುರುಭಜನೆ ಗುರುಭಕ್ತಿಯನ್ನು ಮಾಡಿದ್ರು ನೋಡ್ರಿ. ಯಾಕಂದ್ರ ರಾಮ ಭಗವಂತ ಖರೆ, ಆದ್ರೂ ಸಹಿತ ರಾಮ ಏನ್ ಮಾಡಿದ, ವಶಿಷ್ಠ ಮಹರ್ಷಿಗಳಿಂದ ಅನುಗ್ರಹಿತನಾಗಿ ಅವರ ಅಖಂಡ ಸೇವೆಯನ್ನು ಮಾಡಿದ, ಅವ್ರನ್ನ ಗುರುಗಳು ಮಾಡಿಕೊಂಡ. ಕೃಷ್ಣ ಪರಮಾತ್ಮ ಏನು ಮಾಡಿದ, ಸಾಂದೀಪ ಮುನಿಗಳನ್ನ ಗುರುಗಳನ್ನ ಮಾಡಿಕೊಂಡ ಅವರ ಅಖಂಡ ಸೇವಾ ಮಾಡಿದ. ಅಂದ್ರ ಇಂತಿಂಥವರೆಲ್ಲ ಸದ್ಗುರುನಾಥನ ಸೇವೆ ಮಾಡಿ ಸದ್ಗುರುಗಳನ್ನ ಸಂತೋಷಗೊಳಿಸಿ ತಮ್ಮ ತಮ್ಮ ಸ್ವರೂಪದ ಒಂದು ಬ್ರಹ್ಮಜ್ಞಾನದ ಅನುಭೂತಿಯನ್ನು ಪಡ್ಕೊಂಡಾರ. ಅಂದಾಗ ಗುರುನಾಥ ನಾವೊಂದಿದೆ ಹೆಂಗಿರ್ಬೇಕು, ಸಿದ್ಧ ಸಾಧು ಆಣಿ ಸಂತ ಜನ. ಸಿದ್ಧರು, ಸಾಧುಗಳು ಮತ್ತು ಸಂತರು ಇವರೆಲ್ಲರೂ ಗುರುವಿನ ಒಂದು ದಾಸ್ಯತ್ವವನ್ನ ಮಾಡಿದ್ರು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ರಾಮಕೃಷ್ಣಾದಿಗಳು ಸಹಿತ ಗುರುಗಳು ಮಾಡ್ಕೊಂಡಂದಾಗ ಸದ್ಗುರುವಿನ ಮಹತ್ವ ನಮಗೆ ಎಷ್ಟದ ಗೊತ್ತಾಗಬೇಕಲ್ಲ. ತುಕಾರಾಮ್ ಮಹಾರಾಜರಂದ್ರು, ಸಕಲ ದೇವಾಂಚೆ ದೈವತ ಸದ್ಗುರು ನಾಥ ಏಕಲಾ. ಸಕಲ ದೇವಾಂಚೆ ದೈವತ, ಎಲ್ಲಾ ದೇವರ ದೇವಿದ್ದಾನಪ್ಪ ಈ ಸದ್ಗುರುನಾಥ. ಬರೇ ದೇವನು ಅಲ್ಲ, ದೇವರ ದೇವ, ದೇವಾದಿಗಳ ದೇವ ಯಾರಪ್ಪ ಅಂದ್ರ ಸದ್ಗುರುನಾಥ. ಅದಕ್ಕೆ ಅವ್ರಂದ್ರು, ರಾಮಕೇಲ ಬ್ರಹ್ಮಜ್ಞಾನಿ ವಶಿಷ್ಠ ಮುನಿ ತಾರಕ ಸಕಲ ದೇವಾಂಚೆ ದೈವತ. ರಾಮನು ವಶಿಷ್ಠ ಮಹರ್ಷಿಗಳನ್ನ ಗುರುಗಳನ್ನಾಗಿ ಮಾಡಿಕೊಂಡ. ಕೃಷ್ಣ ಗುರು ಸಂದೀಪನ, ಕೃಷ್ಣನ ಗುರು ಯಾರು, ಸಂದೀಪ ಮಹರ್ಷಿಗಳು. ಪೂರ್ಣ ಬ್ರಹ್ಮ ದಾವಿಯೇಲ್ಯ ಸಕಲ ದೇವಾಂಚೆ ದೈವತ. ಅದಕ್ಕೆ ತುಕಾರಾಮ್ ಮಹಾರಾಜರಂತಾರ, ತುಕ म्हणे ಸದ್ಗುರು ಸೇವಾ ಸಕಲ ದೇವಾ ವರಿಷ್ಠ. ಸಕಲ ದೇವಾ ವರಿಷ್ಠ. ಸದ್ಗುರುನಾಥನ ಸೇವಾ ಅನ್ನುವಂಥದ್ದು ಎಲ್ಲಾ ದೇವರ ಸೇವಾ ಮಾಡಿದಕ್ಕಿಂತ ಹೆಚ್ಚಿನ ಸೇವಾ ಎಲ್ಲಿದೆ ಅಂದ್ರೆ ಸದ್ಗುರುನಾಥನ ಸೇವೆ ಒಳಗದ ಅನ್ನುವಂಥ ಮಾತ ಇವ್ರು ಹೇಳ್ತಾರ. ಮುಂದೊಂದು ಮಾತು ಹೇಳ್ತಾರ ನೋಡ್ರಿ. ಶ್ರೀರಾಮ ಸಕಲ ಸೃಷ್ಟಿಚೆ ಚಾಳಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರು ಪದಿರಂಕ ಮಹತ್ವಾನ ಚಡತಿ. ಸಕಲ ಸೃಷ್ಟಿಚೆ, ಈ ಸಕಲ ಸೃಷ್ಟಿಯನ್ನು ಚಾಲನಾ ಮಾಡುವಂತ ಹರಿಹರ ಬ್ರಹ್ಮಾದಿಗಳೇನಿದ್ದಾರಲ್ಲ, ತೇಹಿ ಸದ್ಗುರು ಪದಿರಂಕ, ಅವರು ಸಹಿತ ಸದ್ಗುರುವಿನ ಒಂದು ಪದವಿಯ ಎದುರಿಗೆ ದಾಸನ ಸೇವಕನ ಪದವಿಯೊಳಗಿದ್ದಾರೆ. ಅದಕ್ಕೆ ಸದ್ಗುರು ಪದಿರಂಕ ಮಹತ್ವನಾಚಡತಿ. ಸದ್ಗುರುನಾಥನ ಆಜ್ಞೆ ಪ್ರಕಾರ ಇವರು ಸೃಷ್ಟಿ ಚಲನವನ್ನು ಮಾಡ್ಲಿಕ್ಕತ್ತಾರ, ಇವ್ರು ತಮ್ಮ ಕಾರ್ಯಗಳನ್ನು ಮಾಡ್ಲಿಕ್ಕತ್ತಾರ, ಸೇವೆಯನ್ನು ಮಾಡ್ಲಿಕ್ಕತ್ತಾರ. ಇವರು ಸದ್ಗುರುವಿನ ಪದವಿ ಮುಂದೆ ಸೇವಕನ ಪದವಿಯೊಳಗಿದ್ದಾರೆ. ಅಂದ್ರೆ ಸದ್ಗುರುವಿನ ಪದವಿ ಹೆಂಗಿರ್ಬೇಕು ನೋಡ್ರಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂತಹ ನಮ್ಮ ಸದ್ಗುರುನಾಥ ಸಾಮಾನ್ಯ ಅಲ್ಲ, ಮನುಷ್ಯನಲ್ಲ. ನಮಗದ ಅರ್ಥ ಆಗಿಲ್ಲ. ಯಾಕಂದ್ರ ಅವು ಕೊಟ್ಟಂತ ನಾಮೋಪದೇಶವನ್ನ ಅಖಂಡವಾಗಿ ಸ್ಮರಣ ಮಾಡಿಲ್ಲ. ನಿತ್ಯ ನೆಲಗಿಟ್ಟಿನ ಮೇಲೆ ನಿಂತು ನಾವು ಈ ಪರಮಾರ್ಥವನ್ನ ಮಾಡ್ಕೋತ ಗುರುನಾಥನ ಒಂದು ಕೃಪೆಗಾಗಿ, ಗುರುನಾಥನ ಒಂದು ದರ್ಶನಕ್ಕಾಗಿ ಹಗಲ ರಾತ್ರಿ ರಾಮಕೃಷ್ಣ ಪರಮಹಂಸರ ಕಾಳಿಕಾಮಾತೆಯ ದರ್ಶನಕ್ಕಾಗಿ ಹೆಂಗ್ ಅಳ್ತಿದ್ರಲ್ಲ, ಹಂಗ ನಾವು ಅಳಬೇಕಾಗ್ತದ, ನಾವು ದುಃಖ ಪಡಬೇಕಾಗ್ತದ. ಆವಾಗ ಮಾತ್ರ ಸದ್ಗುರುನಾಥರ ಒಂದು ಕೃಪೆ ಆಗಲಿಕ್ಕೆ ಸಾಧ್ಯದ ಅಂತಾರ. ಇವ್ರು ಬಾಳೆಕುಂದ್ರಿ ಪಂತ್ ಮಹಾರಾಜರು ಗುರುನಾಥನ ಒಂದು ಸಂಬಂಧ ಎಷ್ಟು ದುಃಖದಿಂದ ಅಂತಾರ. बहुत जिन झाले भेटीसी अजून किती दूर राहसे. बहुत दिन झाले भेटीसी अजून किती दूर राहसी.
ತುಜವಿನ ವ್ಯರ್ಥ ಪಸಾರ ಅಂತೇಳಿ ನೀ ಇರ್ಲಿಲ್ಲ ಅಂದ್ರೆ ಎಲ್ಲ ಸುಳ್ಳದ. ಎಷ್ಟು ದಿವಸ ಆತು ನನಗೆ ನೀ ಭೇಟಿ ಆಗಿಲ್ಲ, ಯಾವಾಗ ನನಗೆ ಭೇಟಿ ಆಗ್ತಿ, ಯಾವಾಗ ಆಗ್ತಿ ಅಂತೇಳಿ ಮಮ ಚಿತ್ತ ಚಕೋರ ಚಂದ್ರ, ನನ್ನ ಚಿತ್ತ ಚಕೋರ ಪಕ್ಷಿ ಚಂದ್ರನಿಗಾಗಿ ಹಂಬಲಿಸುವ ಸಂಬಂಧ ಹಂಬಲಿಸುವತೆ ನಿನ್ನ ದರ್ಶನಕ್ಕಾಗಿ ಹಂಬಲಿಸ್ಲಿಕ್ಕತ್ತದ ಗುರುನಾಥ. ಮಮ ಚಿತ್ತ ಚಕೋರ ಚಂದ್ರ ದೇಯಿ ಭೇಟಿ ಕರುಣಾಧಾರ, ದೇಹಿ ಭೇಟಿ ಕರುಣಾಧಾರ, ಮಮ ಚಿತ್ತ ಚಕೋರ ಚಂದ್ರ, ಮಮ ಚಿತ್ತ ಚಕೋರ चंद्र. बहुत दिन झाले भेटीशी, अजून किती दूर राहसी. बहुत दिन झाले भेटीशी, अजून किती दूर राहसी. तुझ्या विना व्यर्थ पसारा, तुझ विना व्यर्थ पसारा, देई भेटी परमोदारा, देई भेटी परमोदारा, मम चित्त चकोरा ಚಂದ್ರ. ಮಮ ಚಿತ್ತ ಚಕೋರ ಪಕ್ಷಿ ಚಂದ್ರನಿಗಾಗಿ ಹಂಬಲಿಸುವಂತೆ ನಾವು ನಮ್ಮ ಸದ್ಗುರುಗಳ ದರ್ಶನಕ್ಕಾಗಿ ಸದ್ಗುರುಗಳ ಒಂದು ಸಾನ್ನಿಧ್ಯವನ್ನ ಪ್ರಾಪ್ತ ಮಾಡ್ಕೋ ಸಂಬಂಧ ಹಗಲ್ ರಾತ್ರಿ ನಾವು ಆ ರೀತಿ ಏನಪ್ಪಾ ಅಂದ್ರೆ ಅನುತಾಪಗೊಂಡ ತಳಮಳದಿಂದ ಗುರುನಾಥನನ್ನು ಬೇಡ್ಕೊಂಡಿದ್ರ ಆದ್ರೆ ಸದ್ಗುರುನಾಥನ ದರ್ಶನ ಆಗ್ತದ ಅನ್ನುವಂತ ಮಾತು ಇಲ್ಲೇ ಸಮರ್ಥ್ರೆ ಹೇಳ್ತಾರ. ಮುಂದಂತಾರರು ಅಸೋ ಜಯಾಸಿ ಮೋಕ್ಷವಾವ ತೇಣೆ ಸದ್ಗುರು ಕರಾವ. ಯಾರಿಗೆ ಮೋಕ್ಷ ಅನ್ನುವಂಥದ್ದು ಬೇಕಾಗಿದೆ, ಯಾರಿಗೆ ಈ ಬಂಧನದಿಂದ ಬಿಡುಗಡೆ ಆಗಬೇಕಾಗಿದೆ, ಯಾರಿಗೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಬೇಕಾಗಿದೆ, ಯಾರಿಗೆ ಈ ಅಪಾರ ದುಃಖದಿಂದ ಹೊರಗೆ ಬರಬೇಕಾಗಿದೆ, ಗರ್ಭವಾಸ ದುಃಖದಿಂದ ಹೊರಗೆ ಬರಬೇಕಾಗಿದೆ, ಅವರು ಮೋಕ್ಷ ಅಂದ್ರೆ ಬಿಡುಗಡೆ, ಅವರು ತೇನೆ ಸದ್ಗುರು ಕರಾವ. ನೀವು ಅಂಥವ್ರು ಮಾತ್ರ ನೀವು ಸದ್ಗುರುಗಳಿಂದ ಅನುಗ್ರಹಿತರಾಗ್ರಿ. ಯಾಕಂದ್ರ ಸದ್ಗುರುವಿನ ಮೋಕ್ಷ ಪಾವಾಹೇ ಕಲ್ಪ ಅಂತೀನಾಗಳಿ. ಗುರುನಾಥನ ಹೊರತಾಗಿ ಮೋಕ್ಷ ಪಡ್ಕೊಳ್ಳಿಕ್ಕೆ ಮತ್ತೆ ಯಾರಿಂದನೂ ಸಾಧ್ಯ ಇಲ್ಲ, ಸದ್ಗುರುನಾಥ ಮಾತ್ರ ಅದನ್ನ ಕೊಡ್ಲಿಕ್ಕೆ ಸಾಧ್ಯದ ಅನ್ನುವಂತ ಮಾತು ಹೇಳ್ತಾರ. ಇಷ್ಟೊಂದು ಸದ್ಗುರುನಾಥನ ಮಹತ್ವವನ್ನ ಹೇಳಿದಾಗ ನಮ್ ನಿಶ್ಚಯ ಮಾಡ್ಕೋಬೇಕು, ಅಂದ್ರೆ ನಾವು ಸದ್ಗುರುಗಳಿಂದನೇ ಅನುಗ್ರಹಿತರಾಗಬೇಕು, ಗುರುಗಳಿಂದ ಅಲ್ಲ. ಗುರುಗಳು ಬಹಳ 7 ಪ್ರಕಾರದ ಗುರುಗಳನ್ನ ಇವರು ಹೇಳ್ತಾರೆ. ಏನ್ ಅದ್ರಾಗ ಅಂದ್ರ ಗುರುಗೀತದೊಳಗ 7 ಪ್ರಕಾರದ ಗುರುಗಳನ್ನ ಹೇಳ್ತಾರೆ. ಅವರು 7 ಪ್ರಕಾರದ ಗುರುಗಳು ಯಾರು? ಮೊದಲ ಸೂಚಕ ಗುರು ಅಂತ ಒಬ್ರು ಯಾರು? ಸೂಚಕ ಗುರು. ಇವರು ಲೌಕಿಕ ವಿದ್ಯೆಯನ್ನ ಅಥವಾ ಪ್ರಪಂಚಕ ಜ್ಞಾನವನ್ನ ಹೇಳಿಕೊಡ್ತಾರ. ಸೂಚಕ ಗುರು ನಿಮಗ್ ಬೇಕನು ನಮ್ಮ ಭಗವಂತನ ಪ್ರಾಪ್ತಿಗಾಗಿ ಈ ಗುರುಗಳು ಪ್ರಪಂಚ ಜ್ಞಾನವನ್ನು ಹೇಳ್ತಾರ. ಸೂಚಕ ಗುರು ಆದ್ಮೇಲೆ ಎರಡನೇದವರು ವಾಚಕ ಗುರು. ವಾಚಕ ಗುರು ಅಂದ್ರೆ ಧರ್ಮಾಧರ್ಮ ಕುರಿತು ಮತ್ತು ವೈದಿಕ ವಿದ್ಯೆ ಕುರಿತು ಹೇಳಿಕೊಡೋರು ಏನಿದಾರಲ್ಲ ಇವರು ವಾಚಕ ಗುರು. ಮಂತ್ರ ತಂತ್ರ ವೈದಿಕ ಒಂದು ಧರ್ಮದೊಳಗೆ ಯಾವ ರೀತಿ ಏನಪ್ಪಾ ಅಂದ್ರೆ ಪೂಜಾ ಪುರಸ್ಕಾರಗಳನ್ನು ಮಾಡೋದು, ಯೋಗ ಯಾಗಗಳನ್ನು ಮಾಡೋದು, ಯಜ್ಞಗಳನ್ನು ಮಾಡೋದು, ಇವರೆಲ್ಲ ಹೇಳ್ಕೊಡುವಂತ ಗುರುಗಳು ಏನಿದಾರಲ್ಲ ಧರ್ಮದ ಬಗ್ಗೆ, ಧರ್ಮದ ಒಂದು ಲಕ್ಷಣಗಳ ಬಗ್ಗೆ, ಇವು ಧರ್ಮಾಧರ್ಮದ ಬಗ್ಗೆ ವಿವರಣೆ ಮಾಡಿ ಹೇಳುವಂತವ್ರು ಏನಿದ್ದಾರಲ್ಲ ಇವರು ವಾಚಕ ಗುರು ಅಂತ. ಮೂರನೇದವರು ಬೋಧಕ ಗುರು ಅಂತ. ಬೋಧಕ ಗುರು ಅಂದ್ರೆ ಮಂತ್ರ ದೀಕ್ಷೆಯನ್ನು ಕೊಟ್ಟು ಅವು ಕೊಡ್ತಾರ ನೋಡ್ರಿ, ತತ್ವಮಸಿ ಮಂತ್ರ ಅಲ್ಲಿ ಪಂಚಾಕ್ಷರಿ ಮಂತ್ರ, ಷಡಕ್ಷರಿ ಮಂತ್ರ ಇವನ್ನೆಲ್ಲ ಕೊಡೋರು. ಮತ್ತು ಧ್ಯಾನ ಹೆಂಗ್ ಮಾಡ್ಬೇಕು, ಅಷ್ಟಾಂಗ ಯೋಗ ಸಾಧನ ಹೆಂಗ್ ಮಾಡ್ಬೇಕು, ಇವನ್ನೆಲ್ಲ ಹೇಳೋರು ಏನಿದ್ದಾರಲ್ಲ ಇವರು ಬೋಧಕ ಗುರು. ನಾಲ್ಕನೇದವರು ವಿಹಿತ ಗುರು ಅಂತ. ವಿಹಿತ ಗುರು ಅಂದ್ರೆ ನಿತ್ಯ ಅನಿತ್ಯ ವಸ್ತು ವಿಷಯಗಳ ಕುರಿತು ಮತ್ತು ಅವುಗಳಲ್ಲಿ ವೈರಾಗ್ಯ ಬೇಕೆಂಬುದರ ಕುರಿತು ಹೇಳೋರು. ಅಂದ್ರೆ ಯಾವುದು ನಿತ್ಯ ಅನಿತ್ಯ ಇವುಗಳನ್ನು ವಿಂಗಡಿಸಿ ಇದ್ರ ಬಗ್ಗೆ ವೈರಾಗ್ಯ ಬರ್ಬೇಕಪ್ಪ ಅಂತ ಹೇಳೋರು. ವೈರಾಗ್ಯ ಸಂಪನ್ನರು ಇದ್ದಾರಂತನೂ ಮಾತು ಬೇರೆ, ಇದ್ದಾರೋ ಇಲ್ಲೋ ಆ ಮಾತು ಬೇರೆ, ಆದ್ರೆ ಹೇಳೋರು ಇವ್ರೇನು ವಿಹಿತ ಗುರು. ಇನ್ನ ಕಾರಣಾಖ್ಯ ಗುರು ಅಂತೇಳಿ ಐದನೇದವರು ಅಂದ್ರೆ ನಿನ್ನ ಎಲ್ಲಾ ಸಮಸ್ಯೆಗಳಿಗೆ ಕಾರಣವಾದಂತಹ ಅಜ್ಞಾನ ಹೋಗಲಿಸೋರು. ನಿನ್ನ ಸಮಸ್ಯೆಗಳಿಗೇನು ಅಜ್ಞಾನನೇ ಕಾರಣ, ಆ ಅಜ್ಞಾನ ಹೋಗಿಸೋ ಸಂಬಂಧ ಪ್ರಯತ್ನ ಮಾಡೋರು ಏನಿದ್ದಾರಲ್ಲ ಇವರು ಕಾರಣಾಖ್ಯ ಗುರು. ಆದ್ರೆ
ಇವ್ರು ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಮುಕ್ತಿ ಮಾರ್ಗಕ್ಕೆ ಹೋಗಿ ಹಚ್ಚುದಿಲ್ಲ, ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊ. ಇವರೆಲ್ಲ ಹೇಳಾರು. ಪರಮ ಗುರು ಅನ್ನುವಂಥವ್ರು ಇದ್ದಾರಲ್ಲ, ಆರ್ಯದವರು, ಅವರು ನಿನ್ನಲ್ಲಿ ಮನೆ ಮಾಡಿ ಕುಳಿತಿರುವಂತಹ ಎಲ್ಲಾ ಪಾರಮಾರ್ಥಿಕ ಸಂಶಯಗಳನ್ನು ಹೋಗಲಾಡಿಸಿ ತತ್ವಮಸಿ ಮಹಾವಾಕ್ಯದ ಕುರಿತು ವಿವರವಾಗಿ ಹೇಳಿಕೊಟ್ಟು ಅದರಂತೆ ಆತ್ಮ ಜ್ಞಾನವನ್ನ ತಿಳಿಸಿ ನಿನ್ನನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಸಾಯುಜ್ಯ ಮುಕ್ತಿ ನೀಡೋರೇನಿದ್ದಾರಲ್ಲ ಅವ್ರ ಪರಮಗುರು. ಅವರಿಗೆ ನಾವು ಸದ್ಗುರುಗಳು ಅಂತ ಸಮರ್ಥರು ಅಂದಾರ. ಅಂತ ಸದ್ಗುರುಗಳು ಹೆಂಗಿರ್ತಾರ, ಅವ್ರಂತಲ್ಲಿ ಇರುವಂತ ಸಾಮರ್ಥ್ಯ ಅಂತ ಅದ, ಹೆಂಗಿರ್ಬೇಕು, ಸದ್ಗುರುಗಳು ಹೆಂಗಿರ್ತಾರ, ಅಸದ್ಗುರುಗಳು ಹೆಂಗಿರ್ತಾರ, ಇದ್ರ ಬಗ್ಗೆ ಮುಂದಿನ ಸಮಾಸದಾಗ ಸಮರ್ಥರು ಹೇಳ್ತಾರ. ಇನ್ನು 7ನೇದವ್ರು ಕೊನೆಯದಾರ ಗುರು ಅದು ಯಾರಂದ್ರ, ಗುರುಚರಿತ್ರೆ ಇದು ಗುರುಗೀತೆ ಪ್ರಕಾರ ನಿಷಿದ್ಧ ಗುರು ಅಂತ. ನಿಷಿದ್ಧ ಗುರು ಅಂತಂದ್ರ ಮಂತ್ರ ತಂತ್ರ ವಶೀಕರಣ ಚಾಡಿ ಮಾಡಿಸೋದು, ಇವನ್ನೆಲ್ಲ ಏನ್ ಚೀಟಿ ಮಾಡೋದು ಚಿಪಾಟಿ ಮಾಡೋದು ಇವನ್ನೆಲ್ಲ ಮಾಡ್ತಿರ್ತಾರಲ್ಲ, ಅಲ್ಲದ ಕಾರ್ಯಗಳಿಗಾಗಿ ಇವ್ರು ಏನಪ್ಪಾ ಅಂದ್ರೆ ತಮ್ಮ ಒಂದು ವಿದ್ಯೆಯನ್ನು ಬಳಸ್ತಿರ್ತಾರಲ್ಲ, ಇದು ನಿಷಿದ್ಧ ಗುರುಗಳು ಅನ್ನುವಂತ 7 ಪ್ರಕಾರದ ಗುರುಗಳನ್ನ ಗುರುಗೀತ ಹೇಳ್ತದ. ಅಂತಾದ್ರಾಗ ನಮಗೆ ಬೇಕಾಗಿದ್ದು ಪರಮ ಗುರುಗಳು, ಪರಮ ಸಾಯುಜ್ಯ ಮುಕ್ತಿಯನ್ನು ನೀಡುವಂತಹ ಸದ್ಗುರುಗಳು ನಮಗೆ ಬೇಕಾಗ್ಯಾರ. ಆ ವಿಷಯವಾಗಿ ಇನ್ನೂ ಭಯಂಕರ ಏನಪ್ಪಾ ಅಂದ್ರೆ ಇಲ್ಲಿಂದ ಮತ್ತೆ ಮುಂದಿನ ಮೆಟ್ಟಲ್ದಾಗ ಏನ್ ಹೇಳಬೇಕು, ಸದ್ಗುರುಗಳು ಹೆಂಗಿರ್ತಾರೆ, ಹೆಂಗಿರ್ಬೇಕು, ಹೆಂಗಿದ್ರೆ ಸದ್ಗುರುಗಳು ಅಂತ ತಿಳ್ಕೊರಿ. ಹೌದಪ್ಪ, ಸದ್ಗುರು ಅಂತ ಎಲ್ಲಾರು ಸದ್ಗುರು ಹಚ್ಕೊಂಡಿರ್ತಾರೆ, ಶ್ರೀ 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 ಸದ್ಗುರು ಹಚ್ಕೊಂಡಿರ್ತಾರ. ಸದ್ಗುರು ಅಂತ ಹೆಸರಿಂದ ಹಚ್ಕೊಂಡ್ರೆ ಮಾತ್ರ ಸದ್ಗುರು ಆಗೋದಿಲ್ಲ. ಸದ್ಗುರು ಅಂದ್ರೆ ಹೆಂಗಿರ್ತಾರ, ಸದ್ಗುರುನಾಥನ ಲಕ್ಷಣ ಹೆಂಗಿರ್ತಾವ ಅನ್ನುವಂತ ಮಾತನ್ನ ಮುಂದಿನ ಇದ್ರಾಗ ಹೇಳ್ತಾರ. ಮುಂದ ಈಗ ಇನ್ನ 2 ಅಂದ್ರೆ ಆತ ಸದ್ಗುರು ತೇ ಕೈಸೆ ನವೇತಿ ಇತರ ಗುರು ಐಸೆ ಜಯಾಚೆ ಕೃಪೇನೆ ಪ್ರಕಾಶೆ ಶುದ್ಧ ಜ್ಞಾನ. ಈಗ ಸದ್ಗುರು ಹೆಂಗಿದ್ದಾನ, ತೇ ಕೈಸೆ ನವೇತಿ, ಇವ್ರಿಗೆ ಮತ್ತೆ ಉಳ್ಕಿದ ಗುರುಗಳ ಗತಿ ಅಲ್ಲ. ಜಯಾಚೆ ಕೃಪೇನೆ ಪ್ರಕಾಶ ಶುದ್ಧ ಜ್ಞಾನ, ಯಾರ ಕೃಪಾದಿಂದ ಶುದ್ಧ ಜ್ಞಾನ ನಿನ್ನಲ್ಲಿ ಪ್ರಕಟ ಆಗ್ತದ ಅಂತ ಸದ್ಗುರುಗಳು. ತ್ಯಾ ಸದ್ಗುರುಚಿ ಓಳಖಣ, ಅಂತ ಸದ್ಗುರುಗಳ ಒಂದು ಗುರುತ ಪುಡಿಲೆ ಸಮಾಸಿ ನಿರೂಪಣ. ಮುಂದಿನ ಸಮಾಸದಾಗ ನಾ ಹೇಳ್ತೀನಿ, ಹೇಳಿಕತ್ತೀನಿ. ಬೋಲಿಲೆ ಅಸೆ ಶ್ರೋತಿ ಶ್ರವಣ ಅನುಕ್ರಮೆ ಕರಾವೇ. ಅಲ್ಲೇನ್ ಹೇಳ್ತದ, ಅನುಕ್ರಮವಾಗಿ ಅತ್ಯಂತ ಭಕ್ತಿಯಿಂದ ನೀವು ಶ್ರವಣ ಮಾಡ್ರಿ ಅಂತ ಮತ್ತೆ ಹೇಳಿ, ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಗುರು ನಿಶ್ಚಯ ನಾಮ ಸಮಾಸ ಪ್ರಥಮ ಶ್ರೀರಾಮ ಸಮರ್ಥ ಶ್ರೀರಾಮ್. अथ समास दूसरा गुरु लक्षण नाम वाचना प्रारंभ करितो महाराज श्री राम. जे करामती धाकविती ते ही गुरु म्हणजेती, परंतु सद्गुरु न भेती मोक्षदाते श्री राम. जय जय रघुवीर समर्थ पुंडलीक वरदे हर विठ्ठल पार्वती पतेश्वर महादेव. राजाधिराज सद्गुरुनाथ महाराज की जय. ಶ್ರೀ ಗುರುದೇವ ದತ್ತ ಶ್ರೀರಾಮ್. ಮುಂದಿನ ಒಂದು ಸತ್ಸಂಗದೊಳಗ ನಾವು ನೀವುಗಳೆಲ್ಲ ಈಗ ಗುರು ನಿಶ್ಚಯ ಇಂಥವನ್ನೇ ಇವನೇ ಸದ್ಗುರುಗಳನ್ನು ನಿಶ್ಚಯ ಮಾಡ್ಕೊಂಡು ಸದ್ಗುರುಗಳಿಂದನೇ ನಗುರು ತಗೋಬೇಕು ಅನ್ನೋದು ಈಗ ಗೊತ್ತಾದ ಕರೆ. ಇನ್ನು ಸದ್ಗುರುಗಳು ಹೆಂಗಿರ್ತಾರ, ಸದ್ಗುರುಗಳ ಲಕ್ಷಣ ಏನು ಅನ್ನುವಂಥದ್ದನ್ನ ಮುಂದಿನ ಸಮಾಸದೊಳಗೆ ಸಮರ್ಥರು ಹೇಳ್ತಾರ. ಬಹಳ ಪ್ರಮುಖವಾದಂತಹ ಸಮಾಸಗಳು ನಾವು ನೀವು ಭಕ್ತಿಯಿಂದ ಶ್ರವಣ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆ कल्पायुष्यावे तया कुळा माझ्या सकळा हरीच्या दासा. कल्पनेची बाधार हो कोण काळे ही संत मंडळी सुखी असो. अहंकाराच्या वारा न लागो रासा. माझा विष्णुदासा भाविकासी नामा म्हणे तया असावे कल्याण. जामुक निदान पांडुरंग पुंडली गवर्दय विठ्ठल पार्वती पतेश्वर महादेव. राजाद्रा सद्गुरुनाथ महाराज की जय. श्री गुरुदेव दत्त. जय श्रीराम. जय चिದಂಬರ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 5 ಸಮಾಸ 1 ಗುರು ನಿಶ್ಚಯ ನಾಮ ಈ ವಿಷಯದ ಉಪನ್ಯಾಸವನ್ನು ಶ್ರೀಯುಕ್ತ ಶಂಕರರಾವ್ ಅನಂತಪುರ ಅವರು ನಮಗೆ ದಯಪಾಲಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ದಾಸಬೋಧದ ಅನೇಕ ವಿಚಾರಗಳಲ್ಲಿ ಸದ್ಗುರುವಿನ ಕುರಿತಾಗಿರ್ತಕ್ಕಂಥ ಈ ಭಾಗದಲ್ಲಿ ಬಹಳಷ್ಟು ವಿಚಾರಗಳನ್ನು ಎಳೆಯಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಗುರುಹಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ತರದ ಗುರುಗಳನ್ನ ಕೂಡ ತಿಳಿಸಿಕೊಟ್ರು. ಅದಕ್ಕೆ ಪೂರ್ವಕವಾಗಿ ನಾವು
ತಿಳಿಸುವುದಾದ್ರೆ ಸಪ್ತ ಋಷಿಗಳು ಅಂತಾನೂ ಕೂಡ ಹಿಂದಿನ ಒಂದು ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಕೂಡ ಬರ್ತವೆ. ಕಶ್ಯಪ, ವಶಿಷ್ಠ, ಅತ್ರಿ, ವಿಶ್ವಾಮಿತ್ರ, ಜಮದಗ್ನಿ, ಭಾರದ್ವಾಜ, ಗೌತಮ ಅಂತಕ್ಕಂತ 7 ಜನ ಮಹರ್ಷಿಗಳನ್ನು ಕೂಡ ನಾವು ಹೇಳ್ತೀವಿ. ಸೊ ಆ ದೃಷ್ಟಿಯಲ್ಲಿ ಗುರುಹಿತದಲ್ಲಿ ಬರ್ತಕ್ಕಂತ 7 ಜನ ಗುರುಗಳ ಒಂದು ಕಾರ್ಯಬಾಹುಳ್ಯವನ್ನು ಕೂಡ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಗುರು ಮತ್ತೆ ರಾಮನ ಕುರಿತಾಗಿನೂ ಕೂಡ ಹೇಳಿದ್ದಾರೆ. ರಾಮ ಎಲ್ಲಿರ್ತಾನೆ ಅಲ್ಲಿ ಕಾಮ ಇಲ್ಲ ಅಂತನೂ ಕೂಡ ಕೇಳಿದ್ವಿ ನಾವು. ರಾಮನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಕಾಮ. ಯಾರು ರಾಮನನ್ನು ಸದಾ ನೆನೀತಾರ ಅವ್ರ ಹತ್ರ ಕಾಮ ವಾಸನೆ ಅಂತಕ್ಕಂಥದ್ದು ಸುಳಿಯೋದಿಲ್ಲ ಅಂತಕ್ಕಂಥ ವಿಚಾರ. ಈಗ ಈ ತರದ ಅನೇಕ ದೃಷ್ಟಾಂತಗಳನ್ನ, ಉದಾಹರಣೆಗಳನ್ನ ನಮ್ಗೆ ಅತ್ಯಂತ ಎಳೆಯಾಗಿ ಅಂತಃಕರಣ ಪೂರ್ವಕವಾಗಿ ವಿಷಯಗಳನ್ನ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಸಹೃದಯಗಳ ಪರವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶ್ರೋತೃಗಳನ್ನ ಅಭಿನಂದಿಸ್ತಾ ಈ ದಿನದ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಪೌಡಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಶಿವಸಂಗಮೇಶ್ವರ ಮಹಾರಾಜ್ ಕಿ ಜೈ.